ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಓಕೆ, ಇವತ್ತು ಹಂತ 1, ಹಂತ 2, ಹಂತ 3 ಅಂದರೆ ಬೇರೆ ಬೇರೆ ಟೈಮಲ್ಲಿ ಮಾಡ್ತಾ ಹೋಗ್ತಾರೆ. ಇವತ್ತು ಹಂತ 1 ಮೈಸೂರಲ್ಲಿ ಯಾತ್ರೆಗೆ ಚಾಲನೆ ಕೊಡ್ತಾರೆ. ಏಪ್ರಿಲ್ ಇವತ್ತು 7 ಅಲ್ವಾ? ಇವತ್ತು ಮೈಸೂರಲ್ಲಿ ಚಾಲನೆ. ಜನಾಕ್ರೋಶ 8ರಂದು ಮಂಡ್ಯ, 9ರಂದು ಕೊಡಗು, 10ರಂದು ಉಡುಪಿ, 11ರಂದು ಉತ್ತರ ಕನ್ನಡ. ಇವರಿಗೆ ಕೊಡಗುದು ಇವತ್ತು ಹಾಕೋಬೋದಾಗಿತ್ತು, ಅದರ ಜೊತೆಗೆ ಸ್ವಲ್ಪ ಪವರ್ಫುಲ್ ಆಗ್ತಾ ಇತ್ತು. ಇವರು 10ನೇ ತಾರೀಕು 9ನೇ ತಾರೀಕು ಮಾಡ್ತಾ ಇದ್ದಾರೆ, ಆಗ ಸ್ವಲ್ಪ ಡಲ್ ಆಗಿರ್ತದೆ. ಏನಿಗೋ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ವಿನೋದ್ ಮೈಸೂರಿಂದ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಜನಾಕ್ರೋಶ ಯಾತ್ರೆಗೆ ಚಾಲನೆ. ಒಂದು ಕೇಳಿಕಿರುವಂಥದ್ದು ಮೈಸೂರಿಂದಲೇ ಯಾಕೆ ಮಾಡಿದ್ರು ಅನ್ನೋಂಥದ್ದು ಭಾಳ ಕುತೂಹಲ ಇರುತ್ತೆ. ಒಂದು ಅದು ಭಾಳ ಮುಖ್ಯವಾಗಿರುತ್ತೆ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಕೂಡ. ಅನುಕಾರ್ಯಪ್ಪ ಮಡಿಕೇರಿಯಲ್ಲಿ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕಿಚ್ಚು ಎಲ್ಲಿ ತನಕ ಬಂದು ನಿಂತಿದೆ? ಬಿಜೆಪಿಯವರನ್ನು ಅರೆಸ್ಟ್ ಮಾಡಿದ್ರು, ಮುಗಿದೋಯ್ತು ಅಲ್ಲಿಗೆ, ಏನಾದರೂ ಮುಂದೆ ನಡೆಯುತ್ತಾ ಕೇಳೋಣ. ಆನಂದ್, ಮಂಡ್ಯದಲ್ಲಿ ಮೇಲುಕೋಟೆಯಲ್ಲಿ ವೈರಮಡಿ ಉತ್ಸವ ಸಂಭ್ರಮ. ಈ ಮೇಲುಕೋಟೆಯ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲೊಂದು ರಾಜಮುಡಿ ಅಂತ ಕೂಡ ಇರುತ್ತೆ. ಯಾಕಂದರೆ ಮಹಾರಾಜರು ಬಂದಾಗ ಅದರ ಒಂದು ಇದಿರುತ್ತಂತೆ, ಅದನ್ನು ತೋರಿಸೋದಿಲ್ಲ ರಾತ್ರಿ ಹೊತ್ತಲ್ಲಿ ಅಂತೇಳಿ ಅವರೊಂದು ರಾಜಮುಡಿ ಮಾಡಿಕೊಡ್ತಾರೆ. ಅದನ್ನು 24 ಗಂಟೆ ಕೂಡ ಇಡ್ಬೋದು ಅಂತೇಳಿ. ಸಾಧ್ಯವಾದರೆ ಕೇಳೋಣ ಆನಂದ್ಗೆ ಎಲ್ಲ ವಿಚಾರಗಳಿಗೆ ಮಾತಾಡೋಣ. ಮೊದಲಿಗೆ ಬೆಲೆ ಏರಿಕೆಯ ವಿಚಾರ ಕೊಡ್ತಾರೆ ಪಾಟೀಲ್ರು. ನೋಡಿ, ಬೆಲೆ ಏರಿಕೆ ವಿರುದ್ಧ ಕಮಲ ಕಲಿಗಳು ಸಿಡಿದೆದ್ದಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ಬೆಲೆ ಏರಿಕೆ. ಪ್ರತಿ ಲೀಟರ್ಗೆ ಹಾಲು 4 ರೂಪಾಯಿ, ಯೂನಿಟ್ಗೆ 36 ಪೈಸೆ ವಿದ್ಯುತ್ತು, BMTC, KSRTC, ಮೆಟ್ರೋ, ಡೀಸೆಲ್ಗೆ 2 ರೂಪಾಯಿ, ಹೀಗೆ ಪ್ರತಿಯೊಂದರಲ್ಲೂ ಕೂಡ ದರ ಏರಿಕೆ ಮಾಡಿದ್ದಾರೆ. ಈ ರೀತಿ ಮಾಡಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ರಾಜ್ಯವ್ಯಾಪಿ ರ್ಯಾಲಿಯನ್ನು ನಡೆಸಿ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರೋದು. ಮೈಸೂರಿನಲ್ಲಿ ಇವತ್ತು ಬೃಹತ್ ಯಾತ್ರೆಗೆ ಚಾಲನೆ ಸಿಗುತ್ತೆ. ಒಟ್ಟು 4 ಹಂತಗಳಲ್ಲಿ ಜಿಲ್ಲಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡು ಇವರು ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜಲಾಂದೋಲನ ಯಾತ್ರೆಯಿಂದ ದೂರ ಉಳಿದಿದ್ದಾರೆ JDSನವರು. ರಾಜ್ಯಾದ್ಯಂತ ಈ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತೀವಿ, ಜನಾಕ್ರೋಶ ಯಾತ್ರೆಗೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಆರ್ ಅಶೋಕ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 4 ಹಂತಗಳಲ್ಲಿ ಜಿಲ್ಲಾ ಕೇಂದ್ರಗಳಿಂದ ಈ ಯಾತ್ರೆ ನಡೆಯುತ್ತೆ. ಆದರೆ ಈ ಜನಾಂದೋಲನ ಯಾತ್ರೆಯಿಂದ JDS ದೂರ ಉಳಿತಾ ಅನ್ನುವಂಥ ಪ್ರಶ್ನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ಸಿಡಿದೆದ್ದಿದ್ದಾರೆ. ಇವತ್ತಿನಿಂದ ನಿರಂತರವಾಗಿ 16 ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯದ ಉದ್ದಾಗಲದಲ್ಲೂ ಕೂಡ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಶುರು ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಇನ್ನೇ ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾರೆ. ಅದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ಜನಾಕ್ರೋಶ ಯಾತ್ರೆ ಅದು ಮೂಢ ನಂತರದ ಇದು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಆಗ್ತಾ ಇರತಕ್ಕಂಥ, ಇದನ್ನು ಕೂಡ ಮೂಢ ಯಾತ್ರೆಯಷ್ಟೇ ಪರಿಣಾಮಕಾರಿಯಾಗಿ ಆಗುತ್ತಾ? ಇವತ್ತು ನಾವು ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಬೆಲೆ ಏರಿಕೆ ಇರ್ಬೋದು, BJP ಕಾರ್ಯಕರ್ತರನ್ನ ಮೇಲೆ ಹಲ್ಲೆ ಇರ್ಬೋದು, ಹತ್ಯೆ ಇರ್ಬೋದು, ಈ ವಿಚಾರವಾಗಿ ಮತ್ತು ಮುಸ್ಲಿಮರ 4% ಏನು ಮೀಸಲಾತಿ ಕೊಡೋ ಮುಖಾಂತರ ಹಿಂದೂಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾಯಿದ್ರಿ. ಹಿಂದೆನೂ ಕೂಡ ಮೂಢ ಹಗರಣದಲ್ಲಿ 14 ಸೈಟನ್ನು ನುಂಗಿದ ಸಿದ್ದರಾಮಯ್ಯನ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ರಿ. ಈಗ ಅದೇ ರೀತಿ ಈ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಆಲ್ಕೋಹಾಲು, ಸ್ಟ್ಯಾಂಪ್ ಏನೇನಿದೆಯೋ ಎಲ್ಲ ಬೆಲೆ ಏರಿಕೆಗಳನ್ನು ಮಾಡ್ತಾಯಿದ್ದಾರೆ. ಇದರಿಂದ ರಾಜ್ಯದ ಜನರೇ ಸಂಕಷ್ಟದಲ್ಲಿದ್ದಾರೆ. ಅವ್ರ ಪರವಾಗಿ ಧ್ವನಿ ಎತ್ತಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿ ಮಾಡಿ ಈ ಸರ್ಕಾರದ ದುರಾಳಿತವನ್ನು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರಾಗಿ ಅಧಿಕಾರ ವಹಿಸ್ಕೊಂಡಿದ್ದಲ್ಲಿ ಇವತ್ತಿನವರು ಕೂಡ ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ. ಅದರಲ್ಲಿ ಮೂಢಾಯತಲ್ಲೂ ಕೂಡ ಪರಿಣಾಮಕಾರಿಯಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಿ. ಈ ಬಾರಿಯ ಹೋರಾಟ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಬಿಸಿ ತಟ್ಟತ್ತಂತ ಈ 16 ದಿನಗಳ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ? ಈಗಾಗಲೇ ಅದರ ಬಿಸಿ ತಟ್ಟಿದೆ. ಏನೋ ಸಾಂಕೇತಿಕ ಹೋರಾಟ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಇದನ್ನು ನಾವು 16 ದಿನಗಳ ಕಾಲ, ನಾವು ಮೈಸೂರಲ್ಲಿ ಮಾಡಿದ್ದು 5-6 ದಿನಗಳು, ಇದು 16 ದಿನದ ಹೋರಾಟ ಇದು. ಅದರಿಂದ ಜನಕ್ಕೆ ಒಂದು ರೀತಿ ಸರ್ಕಾರದ ವಿರುದ್ಧವಾದಂಥ ಧ್ವನಿ ಹೇಳೋಕ್ಕೆ ಇದೊಂದು ಹೋರಾಟ ಒಂದು ಯಶಸ್ವಿ ಹೋರಾಟ ಆಗ್ತೈತೆ. ಮತ್ತು ಕಾಂಗ್ರೆಸ್ಸನ್ನು ಕಿವಿ ಹಿಂಡೋದಕ್ಕೆ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸನ್ನು ಕಿವಿ ಹಿಂಡು ದುರಾಡಳಿತವನ್ನು ಜನರಿಗೆ ಬಟಾಬೈಲು ಮಾಡುವಂಥದ್ದಕ್ಕೂ ಒಂದು ಅವಕಾಶ. ಆ ದೃಷ್ಟಿಯಿಂದ ಇದನ್ನು ಉಪಯೋಗ ಮಾಡಿಕೊಂಡು ಈ ಕಾಂಗ್ರೆಸ್ಸಿನ ಲೂಟಿಕೋರ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠವನ್ನು ಕಲಿಸುವಂಥದ್ದಕ್ಕೆ ಇದು ಒಂದು ದೊಡ್ಡ ಜನಾಂದೋಲನ, ಒಂದು ಹೋರಾಟ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಓಕೆ, ಮತ್ತೊಂದು ಕಡೆ ಇದರ ಫ್ರೆಂಡ್ ಎಲ್ಲ ಹೋದ್ರು ಅಂತೇಳಿ ಜೆ ಡಿ ಎಸ್ ಇಲ್ವೇ ಇಲ್ಲ. ಜೆ ಡಿ ಎಸ್ ಇಲ್ವಾ? ಜೆ ಡಿ ಎಸ್ಗೆ ಕೊಟ್ಟಿದೆಯಾ ಬಿ ಜೆ ಪಿ ಏಕಾಂಗಿ ಹೋರಾಟವನ್ನು ಮಾಡ್ತಾ ಇದೆ. ಮುಡಾ ಹೋರಾಟದಲ್ಲಿ ಜಂಟಿಯಾಗಿದ್ದ ದೋಸ್ತಿಗಳು ಆಗಲೂ ಕೂಡ ಕಿರಿಕಿರಿ ಆಯಿತು, ಕೊನೆಗಳಿಗೆ ಅಡ್ಜಸ್ಟ್ಮೆಂಟ್ ಆಯಿತು. ಆಮೇಲೆ ಬಂದಿದ್ದರು ಕುಮಾರಸ್ವಾಮಿ ಅವರು. ಇದೀಗ ನಾನೊಂದು ತೀರ ನೀನೊಂದು ತೀರ ಆಗಿದೆ ಬಿ ಜೆ ಪಿ ಜೆ ಡಿ ಎಸ್. ಹಾಗಿದ್ರೆ ಏನಿದು ದೂರ ಆಗ್ತಾ ಇದೆಯಾ? ಚುನಾವಣೆಗೆ ಮಾತ್ರ ಸೀಮಿತನ? ಏನು ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಜಂಟಿಯಾಗಿ ಮಾಡಿದರೆ ಇವರು ಪವರ್ಫುಲ್ ಆಗೋದಿಲ್ಲ, ಹಾಗೇನಾದರೂ ಇದೆಯಾ? ಅಥವಾ ಮೈಸೂರು ಆದ ಕಾರಣಕ್ಕಾಗಿ ಆಲ್ರೆಡಿ ಜೆ ಡಿ ಎಸ್ಸಲ್ಲಿ ಪವರ್ಫುಲ್ ಆದ ಕಾರಣಕ್ಕಾಗಿ ಅವರು ಜೆ ಡಿ ಎಸ್ ಅವರನ್ನು ಜೊತೆಗೆ ಸೇರಿಸ್ಕೊಳ್ಬೇಕಾಗಿತ್ತು. ಯಾಕಂದರೆ ಇಲ್ಲಿ ತನಕದ ಬಿ ಜೆ ಪಿಯ ದೊಡ್ಡ ಹೋರಾಟ ಅಥವಾ ಬಿ ಜೆ ಪಿಯ ಫೇಲ್ಯೂರ್ ಇರೋದೇ ಹಳೆ ಮೈಸೂರು ಭಾಗದಲ್ಲಿ. ಹಳೆ ಮೈಸೂರು ಭಾಗದಲ್ಲಿ ಒಂದು ಎಂಟ್ರಿ ಕೊಟ್ಟರೆ ಏನೋ ಒಂದು ದೊಡ್ಡದಾಗುತ್ತೆ ಅನ್ನೋಂಥ ವಿಶ್ವಾಸ ಇದೆ. ಆಮೇಲೆ ರಾಜಕೀಯ ನಾಯಕರು ಅದನ್ನು ಪ್ರಯತ್ನ ಪಟ್ಟಿದ್ದರು. ನಿಜವಾಗ್ಲೂ ನೀವು ವಿಜಯೇಂದ್ರ ಬಗ್ಗೆ ಟೀಕೆ ಮಾಡ್ತಿರೋ, ಟಿಪ್ಪಣಿ ಮಾಡ್ತಿರೋ ಬೇರೆ ವಿಚಾರ. ವಿಜಯೇಂದ್ರ ಅನ್ನುವಂಥ ವಿಜಯೇಂದ್ರ ಶಿಕಾರಿಪುರದಿಂದ ಬಂದು ವರುಣಾದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿ 2-3 ದಿನ ಪ್ರಚಾರ ಮಾಡಿ. ಹೌದು, ವರುಣ ಅಂದರೆ ಯಾರು? ಸಿದ್ದರಾಮಯ್ಯನವರ ಕ್ಷೇತ್ರ. ಈಗ ಯತೀಂದ್ರ ಸಿದ್ದರಾಮಯ್ಯ ಹೋಗಿ ಶಿಕಾರಿಪುರದಲ್ಲಿ ನಿಂತಾಗೆ, ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅಥವಾ ಮತ್ತೊಬ್ಬರು ಹೋಗ್ಬಿಟ್ಟು ಈ ರಾಮನಗರ ಅಥವಾ ಹಾಸನದಲ್ಲಿ ನಿಂತಾಗೆ ಹೋಗಿ ನಿಂತಿದ್ರು. ಅಲ್ಲಿಯೇ ಭಾಳ ದೊಡ್ಡವಾಗಿ ಬಿ ಜೆ ಪಿಗೆ ಬೇಕಿದ್ದಂಥದ್ದು. ಅದನ್ನು ಸರಿ ಮಾಡಿ ಆ ಹಳೆ ಮೈಸೂರು ಭಾಗದಲ್ಲಿ ವೀಕ್ ಇದೀವಿ ಅನ್ನೋ ಕಾರಣಕ್ಕಾಗಿಯೇ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು. ಆದರೆ ಇವತ್ತಿನ ಹೋರಾಟದಲ್ಲಿ ಜೆ ಡಿ ಎಸ್ಸನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಅದರ ಬಗ್ಗೆ ಮಾತಾಡಿದ್ದಾರೆ ಆರ್ ಅಶೋಕ್. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಜೊತೆ ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬನ್ನಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ಸಿಡಿದೆದ್ದಿದ್ದಾರೆ. ಇವತ್ತಿನಿಂದ ನಿರಂತರವಾಗಿ 16 ದಿನಗಳ ಕಾಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ರಾಜ್ಯದ ಉದ್ದಾಗಲದಲ್ಲೂ ಕೂಡ ಸಂಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಶುರು ಮಾಡ್ತಾ ಇದ್ದಾರೆ. ಇವತ್ತಿನ ಜನಾಕ್ರೋಶ ಯಾತ್ರೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾರೆ. ಅದರ ಕುರಿತಂತೆ ಮಾತಾಡ್ತಾ ಹೋಗೋಣ. ಸರ್, ಇವತ್ತಿನ ಜನಾಕ್ರೋಶ ಯಾತ್ರೆ ಅದು ಮೂಢ ನಂತರದ ಇದು ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಹೋರಾಟ ಆಗ್ತಾ ಇರತಕ್ಕಂಥ, ಇದನ್ನು ಕೂಡ ಮೂಢ ಯಾತ್ರೆಯಷ್ಟೇ ಪರಿಣಾಮಕಾರಿಯಾಗಿ ಆಗುತ್ತಾ? ಇವತ್ತು ನಾವು ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ ಬೆಲೆ ಏರಿಕೆ ಇರ್ಬೋದು, ಬಿ ಜೆ ಪಿ ಕಾರ್ಯಕರ್ತರನ್ನ ಮೇಲೆ ಹಲ್ಲೆ ಇರ್ಬೋದು, ಹತ್ಯೆ ಇರ್ಬೋದು, ಈ ವಿಚಾರವಾಗಿ ಮತ್ತು ಮುಸ್ಲಿಮರ 4% ಏನು ಮೀಸಲಾತಿ ಕೊಡೋ ಮುಖಾಂತರ ಹಿಂದೂಗಳಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ, ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾಯಿದ್ರಿ. ಹಿಂದೆನೂ ಕೂಡ ಮೂಢ ಹಗರಣದಲ್ಲಿ 14 ಸೈಟನ್ನು ನುಂಗಿದ ಸಿದ್ದರಾಮಯ್ಯನ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ರಿ. ಈಗ ಅದೇ ರೀತಿ ಈ ಬೆಲೆ ಏರಿಕೆ, ಪೆಟ್ರೋಲ್ ಇರ್ಬೋದು, ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಏನೇನಿದೆಯೋ ಎಲ್ಲ ಬೆಲೆ ಏರಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದು ಬೆಲೆ ಏರಿಕೆ ವಿರುದ್ಧ ಸಿಡಿದೆದ್ದ ಬಿಜೆಪಿ ಪಡೆ. ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ. ಹಾಲು, ಟೋಲು, ಪೆಟ್ರೋಲ್, ಡೀಸೆಲ್, ಕರೆಂಟ್, ದಿನಸಿ, ಉಸಿರಾಡೋ ಗಾಳಿಯೊಂದನ್ನು ಬಿಟ್ಟು ಎಲ್ಲದರ ಬೆಲೆ ಗಗನಕ್ಕೇರಿದೆ. ಈ ಬಾರಿ ದುನಿಯಾದಲ್ಲಿ ಬದುಕೋದು ಹೇಗಪ್ಪ ಅಂತ ಜನಸಾಮಾನ್ಯರು ಒದ್ದಾಡ್ತಿದ್ದಾರೆ. ಮತ್ತೊಂದೆಡೆ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಇದೀಗ ಹೋರಾಟದ ಮತ್ತೊಂದು ಹಂತವಾಗಿ ಇಂದು ಮೈಸೂರಿನಲ್ಲಿ ಜನಾಕ್ರೋಶ ಯಾತ್ರೆಗೆ ಬಿಜೆಪಿ ಸಜ್ಜಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ವಿಪಕ್ಷ ಬಿಜೆಪಿ ಮೈಸೂರಿನ ಗಾಂಧಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಕೈಗೊಳ್ಳಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಲಿದ್ದು ಇಡೀ ದಿನ ಮೈಸೂರಿನಲ್ಲಿ ಪ್ರವಾಸ ನಡೆಸಲಿದ್ದಾರೆ. ಈ ಭ್ರಷ್ಟ ಜನವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಈ ಯಾತ್ರೆ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ತದೆ. 16 ದಿನಗಳ ಕಾಲ ಇಡೀ ರಾಜ್ಯವ್ಯಾಪಿ ಈ ಬೆಲೆ ಏರಿಕೆ, ಮುಸ್ಲಿಮರ ಓಲೈಕೆ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡ್ತಾ ಇದ್ದೀರಿ. 4 ಹಂತದ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಮೈಸೂರು ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ, ಈ ಥರ ಏನೇನು ಕೋಸ್ಟಲ್ ಭಾಗ, ಈ ಥರದ್ದೆಲ್ಲ ಭಾಗಗಳಿದೆ. ಅದನ್ನು ಡಿವೈಡ್ ಮಾಡಿ 4 ಹಂತದಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಬೆಳಿಗ್ಗೆ ಮೈಸೂರು ತಾಲೂಕು ಮಾದನಹಳ್ಳಿಯಲ್ಲಿ ಧಾರ್ಮಿಕ ಸಭೆಯಲ್ಲಿ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ ಚಾಮುಂಡಿ ಬೆಟ್ಟದ ವಿಶೇಷ ಪೂಜೆ ಸಲ್ಲಿಕೆ ಬಳಿಕ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಜನಾಕ್ರೋಶ ಯಾತ್ರೆಗೆ ಡಿಕೆಶಿ ಕೌಂಟರ್. ಆಕ್ರೋಶ ಅವ್ರಿಗೇನಾಗಿರಬೇಕು, ಜನಕ್ಕೇನಿಲ್ಲ. ಅದೆಲ್ಲ ಅವರ ಬೆಲೆ ಏರಿಕೆ ಪ್ರಾರಂಭ ಮಾಡಿ ನಾವು 5 ಗ್ಯಾರಂಟಿಗಳು ತಂದಿದ್ದೇ ಈ ಬೆಲೆ ಏರಿಕೆ
ಸಮಾಧಾನ ಮಾಡಲಿಕ್ಕೆ ಜನರ ಬದುಕನ್ನು ಈಗ ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ ಏನೇನು ಮಾತಾಡಿದ್ರು ಅಂತ ಎಚ್ ಕೆ ಪಾಟೀಲ್ ಸಾರಾಂಶನ ನೀವು ತೆಗೆದುಕೊಳ್ಳಿ. ಇಂದಿನಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಶುರುವಾಗಲಿದ್ದು ವಿಜಯೇಂದ್ರ ಜೊತೆಗೆ ಬಿಜೆಪಿ ನಾಯಕರು, ಮುಖಂಡರು, ಕಾರ್ಯಕರ್ತರು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಓಕೆ, ವಿನೋದ್ ಒಂದು ಕಡೆಯಿಂದ ಮೈಸೂರಿಂದ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತು ನಮ್ಮ ಸುರೇಶ್ ಕೂಡ ಇದ್ದಾರೆ. ಮೊದಲಿಗೆ ಸುರೇಶ್ ಬಳಿ ಹೋಗ್ತೀನಿ ನಾನು. ಸುರೇಶ್, ಒಂದು ಕೇಳಿಕಿರುವಂಥದ್ದು ನನಗೆ, ಜೆ ಡಿ ಎಸ್ ಯಾಕೆ ಬರ್ತಾ ಇಲ್ಲ? ಜೆ ಡಿ ಎಸ್ ಬಂದಿಲ್ಲ ಅಂತಂದ್ರೆ ಅದನ್ನು ಫೇಲ್ಯೂರ್ ಅಂತ ತಿಳ್ಕೊಬೇಕಾ, ಅಥವಾ ಬಿ ಜೆ ಪಿ ಸ್ಟ್ರಾಟಜಿನೇ ಬೇರೆ ಇದೆಯಾ? ಬಿ ಜೆ ಪಿ ಸ್ಟ್ರಾಟಜಿ ಬೇರೆ ಇದ್ದರೆ, ಮೊನ್ನೆ ನಿಖಿಲ್ ಹೇಳ್ತಾ ಇದ್ರು ನಮ್ಮನ್ನು ಕರೆದಿಲ್ಲ ಅನ್ನೋ ಕಾರಣಕ್ಕಾಗಿ ಏನಾಗ್ತಾ ಇದೆ, ಇದರ ಬಗ್ಗೆ ಕೇಳಿದ ನಂತರ ನಾನು ವಿನೋದ್ ಬಳಿ ಹೋಗ್ತೀನಿ. ಎಸ್ ಜಯಪ್ರಕಾಶ್, ಒಂದು ಪಕ್ಷದ ಎರಡೂ ಪಕ್ಷಗಳಲ್ಲಿ ಆಂತರಿಕವಾಗಿ ನಡೆತಿರ್ತಕ್ಕಂಥ ವಿಚಾರ ಅಂತ ಹೇಳೋದಾದರೆ, ಎಲ್ಲೋ ಒಂದು ಕಡೆ ಕ್ರೆಡಿಟ್ ವಾರ್ಗೋಸ್ಕರನೇ ಇದು ಆಗ್ತಾ ಇದೆ ಅಂತಕ್ಕಂಥದ್ದು. ಹೀಗಾಗಿಯೇ ಇಬ್ಬರ ನಡುವೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಡುವೆ ಒಂದಷ್ಟು ಸಮನ್ವಯ ಕೊರತೆ ಕೂಡ ಇರತಕ್ಕಂಥದ್ದು. ಯಾಕೆಂದರೆ ಈ ಹಿಂದೆ ಮೂಢ ಯಾತ್ರೆ ಆದಂಥ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಒಂದಷ್ಟು ಅಬ್ಜೆಕ್ಷನನ್ನು ಮಾಡಿದರು. ಏಕೆಂದರೆ ಎಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಿ ಜೆ ಪಿಯ ಹೋರಾಟದಲ್ಲಿ ನಿಖಿಲ್ ಮರೆಯಾಗ್ಬಿಡ್ತಾರೋ ಅಂತಕ್ಕಂತಹ ಒಂದಷ್ಟು ಆತಂಕ ಕೂಡ ಜೆ ಡಿ ಎಸ್ ನಾಯಕರಿಗೆ ಇತ್ತು. ಅಂತಹ ಒಂದು ಸಲಹೆಯನ್ನು ಕುಮಾರಸ್ವಾಮಿ ಅವರಿಗೆ ಅವರ ಕೆಲ ನಾಯಕರಿಗೆ ಅವರ ಆಪ್ತರು ಕೊಟ್ಟಿದ್ರು ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಸೊ ಈ ಬಾರಿಯೂ ಕೂಡ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನವರು ಬಿ ಜೆ ಪಿಯ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ, ಅದೆಲ್ಲೋ ಒಂದು ಕಡೆ ಜೆ ಡಿ ಎಸ್ನ ಹೋರಾಟ, ಬಿ ಜೆ ಪಿ ಹೋರಾಟ ಎರಡರ ಮಧ್ಯೆ ಅದು ಕೊನೆಗೆ ಬಿ ಜೆ ಪಿಯ ಹೋರಾಟ ಅಂತಲೇ ಹೈಲೈಟ್ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಎರಡು ಪಕ್ಷಗಳು ಆಗ್ತಾ ಇರ್ತಕ್ಕಂಥದ್ದು, ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿಯೇ ಜೆ ಡಿ ಎಸ್ನವರು ಈ ಬಾರಿಯ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಇದೆ. ಈ ವಿಚಾರನೆ ಈ ಸದ್ಯಕ್ಕೆ ರಾಜಕೀಯವಾಗಿ ಕೂಡ ಎರಡು ಪಕ್ಷಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಮುಂಚೆನೂ ಕೂಡ ನಮಗೆ ಗೊತ್ತಿರೋ ಹಾಗೆ ಸದನ ಅಧಿವೇಶನ ಶುರುವಾಗೋದಕ್ಕೂ ಮುಂಚೆನೂ ಕೂಡ ಒಂದು ಸಮನ್ವಯ ಸಮಿತಿಯ ಸಭೆಯನ್ನು ಕರೆದಿದ್ರು ಒಂದು ಖಾಸಗಿ ಹೋಟೆಲ್ನಲ್ಲಿ. ಆ ಸಂದರ್ಭದಲ್ಲಿ ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ಕುಮಾರಸ್ವಾಮಿ ಅವರು ಕೂಡ, ಹಾಗೆ ಜೆ ಡಿ ಎಸ್ನ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ದರು. ಆದರೆ ಅವರ ಒಂದು ಸಮನ್ವಯ ಸಮಿತಿ ಕೇವಲ ಅಧಿವೇಶನದ ಒಳಗೆ ಮತ್ತು ಸದನದ ಒಳಗೆ ಮಾತ್ರ ಆಗಿರ್ತಕ್ಕಂಥದ್ದು. ಆದರೆ ಹೊರಗೆ ಬಿ ಜೆ ಪಿಯ ಯಾವುದೇ ರೀತಿಯ ಹೋರಾಟಗಳು, ಬಾಹ್ಯ ಹೋರಾಟಗಳು ಏನಿರುತ್ತೆ ಅದು ಯಾವುದಕ್ಕೂ ಕೂಡ ಜೆ ಡಿ ಎಸ್ನವರು ಬೆಂಬಲ ಇಲ್ಲ ಅಂತಕ್ಕಂಥದ್ದು ಈ ಹೋರಾಟದ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಓಕೆ 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 ಅದ್ರ ಏನು ಉತ್ತರವನ್ನು ನನಗೆ ಕಂಪ್ಲೀಟಾಗಿ ಏನು ಸಮಾಧಾನ ತರ್ತಿಲ್ಲ. ವಿನೋದ್ ಕೇಳ್ತೀನಿ, ಮೈಸೂರು ಬಿ ಜೆ ಪಿ ಜನಾಕ್ರೋಶ ಯಾತ್ರೆಗೆ ವಿನೋದ್, ಯಾವ ರೀತಿ ಬಿ ಜೆ ಪಿ ಸಜ್ಜುಗೊಳ್ತಾ ಇದೆ? ಆ ಭಾಗದಲ್ಲಿ ಬಿ ಜೆ ಪಿ ಸ್ವಲ್ಪ ವೀಕ್ ಅಂತ ಲೆಕ್ಕ. ಅಂದರೆ ಮೈಸೂರಲ್ಲಿ ವೀಕ್ ಅಂತ ನಾನು ಹೇಳ್ತಾ ಇಲ್ಲ, ಅಲ್ಲಿ ಎಂ ಪಿ ಇದ್ದಾರೆ ಅಥವಾ ಕೊಡಗಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಹಾಗಾಗಿನೇ ಇದೊಂದು ಏನು ಅವ್ರ ಜೊತೆ ಹೊಂದಾಣಿಕೆ ಎಲ್ಲ ಮಾಡ್ಕೊಂಡಿದ್ದು ಒಂದು ಕಡೆ ಅವ್ರು ಯಾವ ನಡೀತಿದ್ದಾರೆ ಅಂತೇಳಿ. ಜೆ ಡಿ ಎಸ್ ಜೊತೆ ಯಾಕಿಲ್ಲ, ಜೊತೆಯಾಗಿ ಯಾಕೆ ಹೋಗ್ತಾ ಇಲ್ಲ? ಓವರ್ಟೇಕ್ ಯಾರಾದರೂ ಮಾಡ್ತಾರೆ ಅಂತನಾ, ಅಥವಾ ಅಗತ್ಯ ಇಲ್ಲ ಅಂತನಾ? ಏನು ಸ್ಟ್ರಾಟಜಿ ಅದು? ಅದರ ಬಗ್ಗೆ ಹೇಳಿದ ನಂತರ ನನಗೆ ಹೋರಾಟದ ಬಗ್ಗೆ ಹೇಳಿ ದಯವಿಟ್ಟು. ಇದಕ್ಕೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಬಿಜೆಪಿ ಕೇವಲ ಒಂದು ಸ್ಥಾನ ಅಷ್ಟೇ ಗೆದ್ದರೆ, ಮೈಸೂರು ಜಿಲ್ಲೆಯಲ್ಲಿ ಕೇವಲ ಒಂದು ಸ್ಥಾನ ಅಷ್ಟೇ ಗೆದ್ದಿರುವಂಥದ್ದು. ಈ ಹಿಂದೆ 4 ಸ್ಥಾನಗಳೇ ಗೆದ್ದಿದ್ದು, ಆದರೆ ಈ ಬಾರಿ ಕೇವಲ ಒಂದು ಸ್ಥಾನಕ್ಕೆ ಸೀಮಿತ ಆಗಿದೆ. ಜೆ ಡಿ ಎಸ್ ಎಲ್ಲ ಜೊತೆಯಲ್ಲಿ ತೆಗೆದುಕೊಳ್ಳದೆ ಹೋಗ್ತಾ ಇರುವಂಥದ್ದು, ಇದರ ಎಷ್ಟರ ಮಟ್ಟಿಗೆ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಆದರೆ ಜೆ ಡಿ ಎಸ್ ಎಲ್ಲ ಬಿಟ್ಟು ಬಿ ಜೆ ಪಿ ಏಕಾಂಗಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದೇ ಆದಲ್ಲಿ ಅದು ದೊಡ್ಡದ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ ಹೊರತು ಬಿ ಜೆ ಪಿಗೆ ಅದು ಪ್ಲಸ್ ಪಾಯಿಂಟ್ ಆಗೋದಿಲ್ಲ. ಸೊ ಹೀಗಾಗಿ ಎರಡೂ ಕೂಡ ಜೊತೆಯಲ್ಲಿ ಹೋಗಿದ್ದೆ ಆ ಸಂದರ್ಭ ಬಂದಲ್ಲಿ ಕೂಡ ಮೈಸೂರು ಭಾಗದಲ್ಲೂ ಕೂಡ ಬಿ ಜೆ ಪಿ ತನ್ನ ದೊಡ್ಡ ಮಟ್ಟದ ಖಾತೆಯೆಲ್ಲ ಓಪನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂತಂದರೆ ಈ ಹಿಂದೆ ಮೈಸೂರಿನ ಕೆ ಆರ್ ಕ್ಷೇತ್ರ ಇರ್ಬೋದು, ಚಾಮರಾಜ ಕ್ಷೇತ್ರ ಇರ್ಬೋದು, ಜೊತೆಗೆ ಈಗಾಗಲೇ ಏನು ಹುಣಸೂರು ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿದೆ. ಸೊ ಹೀಗಾಗಿ ಮಡಿಕೇರಿಯಲ್ಲೂ ಕೂಡ 2 ಕ್ಷೇತ್ರಗಳು ಈಗಾಗಲೇ ಕಳೆದುಕೊಂಡಿದೆ. ಒಂದು ವೇಳೆ ಜೆ ಡಿ ಎಸ್ ಜೊತೆಗೆ ತೆಗೆದುಕೊಂಡು ಹೋಗಿದ್ದೆ ಆದಲ್ಲಿ ಇದರ ಲಾಭ ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದರೆ ಮೈಸೂರು ಜೆ ಡಿ ಎಸ್ನಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ. ಈಗಾಗಲೇ ಏನು ಜಿ ಟಿ ದೇವೇಗೌಡ ಇರ್ಬೋದು, ಸಾರಾಮಹೇಶ್ವರ ಇರ್ಬೋದು, ಯಾರಿಗೆ ಈ ಒಂದು ನೇತೃತ್ವವನ್ನು ಕೊಡಬೇಕು ಅನ್ನೋದು ಇಲ್ಲೂ ಕೂಡ ಗೊಂದಲದ ಗೂಡಾಗಿರುವಂಥದ್ದು ಸಾಕಷ್ಟು ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರು ಕೂಡ ಈಗಾಗಲೇ ಪಕ್ಷದಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಸಾರಾಮಹೇಶ್ವರು ಆ ಪಕ್ಷದ ನೇತೃತ್ವವನ್ನು ವಹಿಸ್ಕೋಬೇಕು ಅಂತ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ರು ಕೂಡ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರ ಬಿಟ್ಟು ಪಕ್ಷವನ್ನು ಮುಂದಕ್ಕೆ ತೆಗೆದುಕೊಳ್ಳೋದಕ್ಕೆ ವಿನೋದ್, ನನಗನ್ಸುತ್ತೆ ಮೈಸೂರಲ್ಲಿ ಈ ಜೆ ಡಿ ಎಸ್ ಅನ್ನು ಸೇರಿಸ್ಕೊಂಡ್ರೆ ಈ ಜೆ ಡಿ ಎಸ್ನ ಒಳಗೆ ಜಿ ಟಿ ದೇವೇಗೌಡರು, ಸಾರಾಮಹೇಶ್ ಅವ್ರದ್ದು ಒಂದು ಕಿತ್ತಾಟ ಇದೆಯಲ್ಲ, ಅಂದರೆ ವಿಶೇಷವಾಗಿ ಜಿ ಟಿ ದೇವೇಗೌಡರದ್ದು ಸಪೋರ್ಟ್ ಡೈರೆಕ್ಟಾಗಿ ಮಾಡಲಿಕ್ಕಿಲ್ಲ, ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ಬೋದು. ಆ ಕಾರಣನ
ಜಿ ಟಿ ದೇವೇಗೌಡರು ಬರಲಿಕ್ಕಿಲ್ಲಪ್ಪ. ಜಿ ಟಿ ದೇವೇಗೌಡರು ಬಂದು ಸಿದ್ದರಾಮಯ್ಯನವರನ್ನು ಅವರಂತೂ ಎದುರಾಕೊಳ್ಳೋಕೆ ಸಾಧ್ಯ ಇಲ್ಲ ಸದ್ಯದ ಮಟ್ಟಿಗೆ. ಮತ್ತೆ ಬಂದರೆ ನಿಖಿಲ್ ಕುಮಾರಸ್ವಾಮಿನೇ ಬರಬೇಕು, ಕುಮಾರಸ್ವಾಮಿ ಅವರು ಬರಬೇಕು. ಸೊ ಆದರೆ ಅಲ್ಲಿ ಮೈಸೂರಲ್ಲಿ ಸ್ವಲ್ಪ ಶೈನ್ ಆಗಬೇಕು ಅಂತಂದರೆ ಜಿ ಟಿ ದೇವೇಗೌಡರು ಭಾಳ ಬೇಕೇ ಬೇಕು. ಇವರು ಕುಮಾರಸ್ವಾಮಿ ಹೋಗಲಿ, ಜಿ ಟಿ ದೇವೇಗೌಡರು ತಾಕತ್ತಿದೆ ಅಲ್ಲಿ. ಜಿ ಟಿ ದೇವೇಗೌಡರು ಭಾಳ ಪವರ್ಫುಲ್. ನನಗೆ ಗೊತ್ತಾ ಆ ಭಾಗದಲ್ಲಿ. ಸಾರಾಮಹೇಶ್ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭಯಂಕರ ಇದ್ದಾರೆ ಅವರು. ಅದು ಆಗ್ಬೋದು ಅಂತ ಏನು ಕತೆ ನನಗೆ ಇಂಡೆಪ್ತ್ ಸಿಗ್ತಾ ಇಲ್ಲ ಇಲ್ಲಿ ತನಕ. ನಿಜಕ್ಕೂ ಕೂಡ ಜಿ ಟಿ ದೇವೇಗೌಡರನ್ನ ಜೊತೆಗೆ ತೆಗೆದುಕೊಂಡೇ ಹೋದಲ್ಲಿ ಮಾತ್ರ ಮೈಸೂರಲ್ಲಿ JDS ದೊಡ್ಡ ಮಟ್ಟಕ್ಕೆ ಪ್ಲಸ್ ಆಗುತ್ತೆ. ಎಲ್ಲೋ ಒಂದು ಕಡೆ ಜಿ ಟಿ ದೇವೇಗೌಡರು ಪಕ್ಷದಿಂದ ದೂರ ಆಗ್ತಾ ಇರುವಂಥದ್ದು ಕಾರ್ಯಕರ್ತರಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಇದೆ. ಇದನ್ನ ಈ ಒಂದು ಗೊಂದಲವನ್ನ ಬಗೆಹರಿಸೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಮತ್ಸರ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ಸದ್ಯಕ್ಕೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಇಲ್ಲಿ ಉಳಿದಂತೆ ದೊಡ್ಡಗೌಡರು ಮನ್ಸು ಮಾಡಿದ್ರೆ ಕೇವಲ ಒಂದು ಕ್ಷಣದಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸಬಹುದು. ಆದರೆ ದೊಡ್ಡಗೌಡರು ಕೂಡ ಈ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ಮುಂದಾಗ್ತಾ ಇಲ್ಲ. ಸೊ ಇದು ಈಗ ಸಾಕಷ್ಟು ದೊಡ್ಡ ಮಟ್ಟದ ಹಿನ್ನಡೆಗೆ ಕಾರಣ ಆಗ್ತಾ ಇರುವಂಥದ್ದು. JDS ಮತ್ತು BJP ಒಟ್ಟಿಗೆ ಹೋದಲ್ಲಿ ಮಾತ್ರ ಮೈಸೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ JDS ಎಲ್ಲ ಬಿಟ್ಟು BJP ಏಕಾಗಿ ಹೋರಾಟವನ್ನು ಮಾಡಿದ್ರೆ ಇದರ ಥ್ಯಾಂಕ್ ಯು. ಒಂದು ಕಡೆ BJPಯಲ್ಲೇ ಮನೆಯೊಂದು 3 ಬಾಗಿಲು ಆಲ್ರೆಡಿ ಆಗಿದೆ ಪಾಟೀಲ್ರೆ. ಅವತ್ತು ಅವರು ಇದಕ್ಕೆ ಹೋಗುವಾಗಲೂ ಅಷ್ಟೇ, ಯಾವುದಕ್ಕೆ ಮುಡಾ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ JDS ಕರ್ಕೊಳ್ಳಿಲ್ಲ ಫಸ್ಟಿಗೆ. ಆಮೇಲೆ ಸಿಡಿದಿದ್ರು ಕುಮಾರಸ್ವಾಮಿ. ಆಯ್ತು, ಕೊನೆಗೂ ಜೊತೆಗೆ ಹೋದರು, ನಾನು ನೀನು ಅಂದ್ಕೊಂಡು ಹೋದರು. ಬಸನಗೌಡ ಪಾಟೀಲ್ ಎತ್ತನರು ಬರಲಿಲ್ಲ ಆಗ. ಆಮೇಲೆ ರಮೇಶ್ ಜಾರಕಿಹೊಳಿ ಬರಲಿಲ್ಲ, ಅಲ್ಲಿ ಕಿರಿಕಿರಿ ಆಯಿತು. ಆಮೇಲೆ ಇವರು ಬರಲಿಲ್ಲ, ಯಾರು ಸರಿಯಾಗಿ ಸ್ಪಂದಿಸಲಿಲ್ಲ. ಯೋಗೇಶ್ವರ್ BJPಯಲ್ಲೇ ಇದ್ದರು ಆಗ, ಸ್ಪಂದಿಸಲಿಲ್ಲ. ಆಮೇಲೆ ಪ್ರತಾಪ್ ಸಿಂಹ ಕರೆಕ್ಟಾಗಿ ಸ್ಪಂದಿಸಲಿಲ್ಲ. ನನಗೆ ಈಗಲೂ ಕೂಡ ಪ್ರತಾಪ್ ಸಿಂಹ ಅವ್ರದ್ದು ಏನೊಂದು ಗೊತ್ತಿಲ್ಲ ನನಗೆ ಅಲ್ಲಿ ಏನು. ಆದರೆ ಒಂದಂತೂ ಭಾಳ ಸ್ಪಷ್ಟ, ಜಿ ಟಿ ದೇವೇಗೌಡರು ಇಲ್ಲದೆ ಮೈಸೂರಲ್ಲಿ JDS ಇಸ್ ಅ ವೆರಿ ಪವರ್ಫುಲ್ ಮ್ಯಾನ್. ಆಮೇಲೆ ಅವರಿಗೆ BJP ಕಾಂಗ್ರೆಸ್ JDS ಅಂತಲ್ಲ, ಅದಕ್ಕಿಂತ ಮೀರಿದ ಒಂದು ಪ್ರಭಾವ ಇದೆ. ಹೌದು, ನನಗೂ ಗೊತ್ತಿರಲಿಲ್ಲ ಮೊದಲೆಲ್ಲ. ಇವರು ಸಿದ್ದರಾಮಯ್ಯನವರ ಜೊತೆ ಒಂಥರ ಏಜೆಂಟ್ ಆಗಿದ್ರು. ಏಜೆಂಟ್ ಅಂತಂದರೆ ಈ ಎಲೆಕ್ಷನ್ ಏಜೆಂಟೇ ಇವರಂತೆ. ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರು ಈ ಚಾಮುಂಡೇಶ್ವರಿಯಲ್ಲಿ ನಿಲ್ಲಬೇಕು ಅಂತಂದರೆ ಅವ್ರು ಹೇಳ್ತಾರಲ್ಲ, ಒಂದು ಸಾಧಾರಣ ಲೋಕಲ್ ಎಲ್ಲ ಇವರೇ ಸರ್, ಅವ್ರದ್ದು ಅದು ಇದು ಅದು ಬಟ್ಟೆ ಗಿಟ್ಟೆ ಚಡ್ಡಿ ಎಲ್ಲ ಇವ್ರದ್ದು ವ್ಯವಸ್ಥೆ ಅಂದರೆ ಅವರೆಲ್ಲ ನೋಡ್ಕೋತಾ ಇದ್ದದ್ದು ಅವರು ಅಂತೇಳಿ. ಸೊ ಹಾಗಾಗಿ ಅದು ಗೊತ್ತಿದೆ. ಚಾಮುಂಡೇಶ್ವರಿಯಲ್ಲಿ ಅವ್ರು ಗೆಲ್ತಾರೆ, ಸಿದ್ದರಾಮಯ್ಯನವ್ರನ್ನ ಸೋಲಿಸ್ತಾರೆ. ಆ ನಂತರ ಇಲ್ಲಿ ಹುಣಸೂರಲ್ಲಿ ಮಗ ಗೆಲ್ತಾರೆ, ಆಯಿತಾ. ಆಮೇಲೆ ಅವ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳುವಾಗ ದೇವೇಗೌಡ ಅಂತ ಕಾಂಜಿ ಪಿಂಜಿ ಎಲ್ಲರ ಬಳಿಗೆ ಹೋಗ್ತಾರಾ? ಈಗ ಇಲ್ಲಿ ಗಲಾಟೆ ಹೋದ್ರ, ಈಗ ವಿನೋದ ಹೇಳ್ದ ದೇವೇಗೌಡರು ಮನಸ್ಸು ಮಾಡಿದ್ರೆ 2 ನಿಮಿಷ ಕೆಲಸ. ದೇವೇಗೌಡರು ಎಲ್ಲ ಟೈಮಲ್ಲಿ ಹಂಗೆ ಹೋಗಲ್ಲ. ಅವತ್ತು ಜಿ ಟಿ ದೇವೇಗೌಡರು ಹೋಗ್ತಾರೆ ಅಂತ ಹೇಳಿದ ತಕ್ಷಣ ಒಂದು ಎಂಟ್ರಿ ಕೊಟ್ಟರು ನೋಡಿ. ಕರೆಕ್ಟ್. ಜಿ ಟಿ ದೇವೇಗೌಡರು ಹೋಗ್ತಾರೆ ಅಂದ ತಕ್ಷಣ ಜಿ ಟಿ ದೇವೇಗೌಡರು ಹೆಂಗೆ ರಿಯಾಕ್ಟ್ ಮಾಡಿದ್ರು ನೋಡಿ, ಹತ್ಬಿಟ್ರು, ಕಣ್ಣೀರು ಹಾಕಿದ್ರು. ಏನ್ರಿ ದೇವೇಗೌಡರು ಬಂದ್ಬಿಟ್ರು ಮನೆಗೆ, ನಾನು ಹೆಂಗೆ ಅದು ಇದು ಮಾಡಲಿ ಅಂತೇಳಿ ಅವ್ರದ್ದು ಪಾದ ಪೂಜೆ ಮಾಡುವಂಥ ಕೆಲಸ ಆಯ್ತು. ನನಗೆ ಅದೇ ನಾನು ಆ್ಯಕ್ಚುಲಿ ನಿಮ್ಮನ್ನ ಅದನ್ನೇ ಕೇಳ್ಕೊಂಡು ಮಾಡಿದ್ದೆ. ಈಗ ಜಿ ಟಿ ದೇವೇಗೌಡರು ಈಗ ಪಾರ್ಟಿಯಿಂದ ದೂರ ಆಗ್ತಿದ್ದಾರೆ, ಕುಮಾರಸ್ವಾಮಿ ಅವರು ವಿಚಾರವಾಗಿ ಮಾತಾಡ್ತಾರೆ ಅಂತ. ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ ಇದ್ದಾಗ ಎಲ್ಲಿ ಜಿ ಟಿ ದೇವೇಗೌಡರು ಪಾರ್ಟಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋಂಥ ವಿಚಾರ ಗೊತ್ತಾಗಿ ದೇವೇಗೌಡರು ಸ್ವತಃ ಅವ್ರ ಮನೆ ಹೋಗ್ತಾರೆ. ಕುಮಾರಸ್ವಾಮಿ, ರೇವಣ್ಣ ಎಲ್ಲರೂ ಇರ್ತಾರೆ. ಅವಾಗ ಅವರು ದೇವೇಗೌಡರು ನೀ ನನ್ನ ಮಗ ಇದ್ದಂಗೆ ಅಂತ ಹೇಳಿ ಎಲ್ಲ ಡೈಲಾಗ್ ಹೊಡಿತಾರೆ. ಅವಾಗ ಇವರು ಅವ್ರನ್ನ ತಬ್ಕೊಂಡು ಅಳ್ತಾರೆ, ಇವರು ವಿಶೇಷವಾಗಿ ಸತ್ಕರಿಸ್ತಾರೆ. ಅವಾಗ ಅವರು ಅನೌನ್ಸು ಮಾಡ್ತಾರೆ JDS ಪಾರ್ಟಿ ಬಿಟ್ಟು ಹೋಗುವಂಥ ಪ್ರಮೇಯವೇ ಬರೋದಿಲ್ಲ ಅಂತ. ಮತ್ತೆ ಯಾಕೆ ಈ ರೀತಿಯ ಸಂದರ್ಭ, ಯಾಕೆ ಪದೇ ಪದೇ ಈ ರೀತಿ ಒಂದು ಮೂಢ ಹಗರಣದ ವಿಚಾರ ಬಂತು. ಅದರಲ್ಲಿ ಜಿ ಟಿ ದೇವೇಗೌಡರು ತುಂಬಾ ಸೈಟ್ ಇದೆ ಮತ್ತೆ ಅಂತ ಆರೋಪ ಪ್ರತ್ಯಾರೋಪಗಳು ಬಂತು. ಅವಾಗ ಇವ್ರು ನಿಲ್ಲಿಲ್ಲ ಅಂತ, ಅವಾಗ ಇವರು ಜಿ ಟಿ ದೇವೇಗೌಡರು ನಿಲ್ಲಿಲ್ಲ. ನಿಮಗೆ ಮೈಸೂರು ಇದು ನೋಡಿದ್ರಲ್ಲ, ಯಾವ ದಸರಾದಲ್ಲಿ BJP ಮತ್ತು BJP ವಿಶೇಷವಾಗಿ ವಿರೋಧ ಪಕ್ಷಗಳು ಸಿದ್ದರಾಮಯ್ಯ ಹರಿಹಾಯ್ತಾ ಇತ್ತು, ಸೈಟ್ಗಳ ಆ ಥರ ಮಾತಾಡ್ತಾ ಇತ್ತು. ಅಲ್ಲಿ ದಸರಾ ಬಂತು, ಜಿ ಟಿ ದೇವೇಗೌಡರು ಎಲ್ಲ ಬಿಟ್ಟುಬಿಟ್ರು ಜೈ 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 ಅಂದ್ಬಿಟ್ರು. ಅದು ಒಂಥರ ಮುಜುಗರ ಮತ್ತೊಂದು ಎಲ್ಲವೂ ಆಗ್ಬಿಡ್ತದೆ. ಸೊ ಹಾಗಾಗಿ ಸಪೋರ್ಟ್ ಬರ್ಲಿಕ್ಕಿಲ್ಲ ಅಂತೇಳಿ ಅದು ಇನ್ನೊಂದು ಇವ್ರ ವಿರುದ್ಧನೂ ಆರೋಪ ಬಂದಿತ್ತು ಜಿ ಟಿ ದೇವೇಗೌಡರು ಇದೆ ಅಲ್ವಾ. ಅವಾಗ ಕುಮಾರಸ್ವಾಮಿ ಇವರು ಯಾರು ಮಾತಾಡ್ಲಿಲ್ಲ ಅಂತ ಅವ್ರಿಗೆ ಏನಾದ್ರು ಕೋಪ ಇದೆಯಾ? ನಿಮಗೆ ವಾಸ್ತವ ಬಂದಾಗ ಎಲ್ಲರದು ಇದೆ ಅದು. ಆದ್ರೆ ಜಿ ಟಿ ದೇವೇಗೌಡರು ಅದು ನಾವೇ ಹೇಳಿದ್ವಿ ಜಿ ಟಿ ದೇವೇಗೌಡರು ಜಾಸ್ತಿ ಇದೆ ಅಂತೇಳಿ. ಈಗ ಸದ್ಯಕ್ಕೆ ಏನು ಗೊತ್ತಾ, ಯಾರ ಜೊತೆ ನಿಂತಾರೆ ಸೇಫ್ ಜಿ ಟಿ ದೇವೇಗೌಡರು? BJP ಜೊತೆ ನಿಂತ್ರೇನ, ಕುಮಾರಸ್ವಾಮಿ ಜೊತೆ ನಿಂತ್ರೇನ, ದೇವೇಗೌಡರ ಜೊತೆ ನಿಂತ್ರೇನ, ಸರ್ಕಾರ ಜೊತೆ ನಿಂತ್ರೇನ? ಮತ್ತೆ ಈಗ ಅಂತರ ಕಾಯ್ಕೊಳ್ಳೋಕೆ ಏನ್ ಕಾರಣ ಅಂತ JDS ನಿಂದ? ಹೌದು ಸ್ವಾಮಿ, ಅವ್ರದ್ದು ಮುಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೈಟ್ ವಿಚಾರ ಇದೆ. ನೀವು ಕುಮಾರಸ್ವಾಮಿಯವ್ರನ್ನ ನಂಬ್ಕೊಂಡ್ರೆ ನಾಳೆ ಕೇಸ್ ಹಾಕಿದ್ರೆ ಸಿದ್ದರಾಮಯ್ಯ ಅಂತವರು ಗವರ್ಮೆಂಟ್ ನಾಳೆ ತನಿಖೆ ಆಗಲಿ ಅಂತ ಹೇಳಿದ್ರೆ ಈಗ ಸೇಫ್ಟಿ ಯಾವುದು? ಅನುಕೂಲ ಸಿಂಧೂರಾಜ್. ಹೌದು, ಪಾಲಿಟಿಕ್ಸ್ ಅಂದ್ರೆ ಏನು? ಮತ್ತೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಗ್ರಾಮಕ್ಕೆ ನಾಂದಿ ಹಾಡಿದೆ ಈ ಒಂದು ಆತ್ಮಹತ್ಯೆ ಪ್ರಕರಣ.
ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಕೆಸರಚಾಟ ಜೋರಾಗಿದೆ. ಶಾಸಕರ ಹೆಸರಲ್ಲಿ FIR ಹಾಕಿದ್ರೆ ಏನ್ ತಪ್ಪು, ಯಾಕೆ ಹಾಕಿಲ್ಲ ಅನ್ನುವಂಥದ್ದೇ ಈಗ ಬಿಜೆಪಿ ಅವರು ಮಾಡ್ತಾ ಇರೋ ಪ್ರಶ್ನೆ. ಡೆತ್ ನೋಟ್ ಅಲ್ಲಿ ಇವರೆಲ್ಲರ ಹೆಸರಿದೆ. ಎಲ್ಲರ ಹೆಸರನ್ನ ಆ ಮೃತ ವಿನಯ್ ಉಲ್ಲೇಖ ಮಾಡಿದ್ದಾರೆ. ನೀವ್ಯಾಕೆ ಅವ್ರ ಹೆಸರು ಹಾಕಿಲ್ಲ ಅಂತ ಬಿಜೆಪಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಪೊನ್ನಣ್ಣ ಮಂತರಗೌಡ ಹೆಸರು ಯಾಕಿಲ್ಲ, ಸರ್ಕಾರದ ಒತ್ತಡಕ್ಕೆ ಮಣಿದು ಹೆಸರು ಸೇರಿಸಿಲ್ವಾ, ನಿಮ್ಮ ಕೆಟ್ಟ ರಾಜಕಾರಣ ಬಿಡಿ, ವಿನಯ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇವತ್ತು ಶಾಸಕರ ಹೆಸರನ್ನು ವಿನಯ್ ಅವರು ಪ್ರಸ್ತಾಪ ಮಾಡಿಲ್ಲ ಅಂದರೆ ನಾವೇನಾದರೂ ಯಾರ ಮೇಲಾದರೂ ನಾವು ಪ್ರಸ್ತಾಪ ಮಾಡೋ ಅವಶ್ಯಕತೆ ನಮಗಿತ್ತ? ಇದನ್ನು ನನಗೆ ಆ ಒಂದು ಪತ್ರ ಈಗ ಬಂದಿರೋದನ್ನು ನೋಡಿದರೆ ಕರಳು ಕಿತ್ತು ಬರ್ತದೆ. ತನ್ನ ಮಗಳ ಬಗ್ಗೆ ಆತ ಮಾತಾಡಿರ್ತಕ್ಕಂಥ ಮಾತುಗಳು, ತನ್ನ ಹೆಂಡತಿಯ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಕಳೆದ ಅವರ ಇದರಲ್ಲಿ ಕೂಡ ತಾಯಿಯನ್ನು ನಾನು 2 ತಿಂಗಳಾದರೂ ಒಂದು ಮಾತಾಡಿಸಿಲ್ಲ, ಇಷ್ಟು ಚಿತ್ರ ಹಿಂಸೆ ನನಗೆ ಕೊಟ್ಟಿದ್ದಾರೆ ಅನ್ನೋದು. ಈ ಹಿಂಸೆ ನೀವು ಕೊಡದೇ ಇದ್ದರೆ, ಆತನ ಆತ್ಮಹತ್ಯೆ ಆಗದೇ ಇದ್ದರೆ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ನಮಗೇನು ಅಧಿಕಾರ ಇತ್ತು? ಯಾವುದೇ ಕಾರಣಕ್ಕೆ ಯಾರನ್ನೂ ನಿಂದಿಸ್ತಕ್ಕಂಥದ್ದು ಸರಿಯಲ್ಲ. ಈಗ ನಾವು ನಿಮ್ಮ ಹೆಸರನ್ನು ಹೇಳಿಲ್ಲ. ಯಾವ ವಿನಯ್ ಅವರು ಇವತ್ತು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರೋ ಅವರೇ ಪ್ರಸ್ತಾಪ ಮಾಡಿ ನಿಮ್ಮ ಹೆಸರುಗಳನ್ನು ಹೇಳಿದ್ದಾರೆ. ಈಗ ಶಾಸಕರು ತಾವು ಅದರ ಜವಾಬ್ದಾರಿಯನ್ನು ಹೊರಬೇಕು. ಸಾವಿನ ಮನೆಯಲ್ಲಿ ರಾಜಕಾರಣ ಎಲ್ಲಿದೆ ಇಲ್ಲಿ? ಅಂದರೆ ನಿಮ್ಮಿಂದಾಗಿ ಒಬ್ಬರು ಸಾವಾದರೂ ಕೂಡ ಯಾರೂ ಪ್ರಶ್ನೆ ಮಾಡಬಾರ್ದ? ಅದು ರಾಜಕಾರಣ ಆಗುತ್ತಾ? ಈ ಕೆಟ್ಟ ರಾಜಕಾರಣ ನೀವ್ಯಾಕೆ ಮಾಡಿದ್ರಿ? ಮೊದಲು ನಾನು ಕೆಲವು ಮುಖಂಡರುಗಳ ನಾಲಿಗೆಯನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಇಂಥ ತುಚ್ಛ ಕೆಟ್ಟ ನಾಲಿಗೆಗಳನ್ನು ಅರಿಬಿಡುವಂಥ ಕೆಲಸ ಮಾಡಬೇಡಿ. ಇದು ಸಾವಿನ ಮನೆ ರಾಜಕಾರಣ ಅಲ್ಲ. ಸಾವಿಗೆ ಉತ್ತರ ಕೊಡಬೇಕಾಗಿದೆಯಲ್ಲ, ಇದು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಹೆಸರು ಬಂದಾಗ ನೀವು ಸಾವಿನ ಮನೆ ರಾಜಕಾರಣ ಅಂತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಈಗ ಒಂದು ಪ್ರಶ್ನೆ ಏನಂತಂದರೆ, ಈಗ ಯಾರ ವಿರುದ್ಧ ಆರೋಪ ಬರುತ್ತೆ, ಡೆತ್ ನೋಟಲ್ಲಿ ಹೆಸರು ಬರೀತಾರೆ. ಈಗ ಸಿದ್ದರಾಮಯ್ಯ ಅವರ ಹೆಂಡತಿಯ ವಿರುದ್ಧನೂ FIR ಆಯಿತು. ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ FIR ಮಾಡಿದರು, ತನಿಖೆಯನ್ನು ಎದುರಿಸಿದರು, ಅವರು ಹೋಗಿಯೂ ಬಂದರು. ಸೊ ಈಗ ಇವ್ರ ಹೆಸರನ್ನ FIR ಉಲ್ಲೇಖ ಮಾಡಿದರೆ ಇವರು ನಿರಪರಾಧಿ ಅಥವಾ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇರಲಿಲ್ಲ ಅಂತಂದರೆ ಯಾಕೆ ಈ ವಿಚಾರವಾಗಿ ಅವರು ಅಷ್ಟೊಂದು ಯಾಕೆ ಅದನ್ನು ಡಿಸ್ಟರ್ಬ್ ಆಗಬೇಕು? ಹೆಸರಿತ್ತು ಅಂತಂದರೆ ತನಿಖೆ ಎದುರಿಸಲಿ. ಇವರು ಅಪರಾಧ ಮಾಡಿಲ್ಲ, ಏನು ತಪ್ಪೇ ಮಾಡಿಲ್ಲ ಅಂತಂದರೆ ಆರೋಪ ಮುಕ್ತ ಆಗಲಿ. ಅದನ್ನೇ ಪೊನ್ನಣ್ಣ ಅವರಿಗೆ ಕೇಳಲಾಯಿತು. ಆಮೇಲೆ ಮತ್ತೊಂದು ಹೇಳ್ತೀನಿ ವೀಕ್ಷಕರೇ, ಪೊನ್ನಣ್ಣ ಅಂದರೆ ಯಾರು ಅಂತ ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ದಿರ್ಬೋದು. AK ಸುಬ್ಬಯ್ಯ ಅವರ ಮಗ. ಜನಸಂಘದ ಕರ್ನಾಟಕದಲ್ಲಿ ಜನಸಂಘ ಆರಂಭ ಆದಾಗ ಅದರ ಪ್ರಥಮ ಅಧ್ಯಕ್ಷರಾಗಿದ್ದಂಥವ್ರು. ನಂತರ ಅದೇ BJP ಆಯಿತು, ಅದು ಬೇರೆ ವಿಚಾರ. AK ಸುಬ್ಬಯ್ಯ ಅಂತಂದರೆ ಒಂದು ಫೈರ್ ಬ್ರ್ಯಾಂಡ್, ಬೆಂಕಿಯುಗಳೋದು ಅಂತ ಅಂತಾರೆ. ಅವರು ತಮ್ಮ ಜೀವನದ ಕೊನೆ ಕಾಲ ತನಕ ಹೋರಾಟ. ಯಾಕಂದರೆ ಅವ್ರಿಗೊಂದು ವಿಶೇಷವಾದ ಸ್ಥಾನಮಾನ ಇದೆ. ಅವರ ಮಗ ಇವರು ಅಂತ ನಾನು ಹೇಳ್ತಿರೋದಷ್ಟೇ. ಇನ್ನೊಂದು ಮಂಥರಗೌಡ ಕಾಂಗ್ರೆಸ್ MLA, ಅವರ ತಂದೆ JDS MLA ಮಂಜುನಾಥ್ ಗೌಡ. ಮಂಥರಗೌಡರು ಕಾಂಗ್ರೆಸ್ MLA, ಅವರ ತಂದೆ JDS ಮಾಜಿ. ನೀವು ಮಂಜುನಾಥ್ ಗೌಡ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ವಾಲೆ ಮಂಜು, ಆಮೇಲೆ ವಾಲೆ ಮಂಜು ಅಂದ್ರೆ ಮಾತ್ರ ಅರಕಲಗೂಡು MLA, ಅವರು JDS MLA, ಇವರು ಕಾಂಗ್ರೆಸ್ MLA. ಇಬ್ಬರದ್ದು ಒಂದು ಪರಿಚಯ ಹೇಳಿದೆ ನಾನು ಅಷ್ಟೇ. ಆಮೇಲೆ ಈ ವಿನಯ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವರಿಬ್ಬರ ಹೆಸರನ್ನು ಬರೆದಿದ್ದಾರೆ, ಮತ್ತೊಬ್ಬರ ಹೆಸರನ್ನು ಬರೆದಿದ್ದಾರೆ. ಆದರೆ ಅಲ್ಲಿಯ ಇಶ್ಯೂ ಇದೆಯಲ್ಲ, ಒಂದು ವಾಟ್ಸಪ್ ಇಶ್ಯೂ ಕಿರಿಕಿರಿ ಆಯ್ತಂತೆ ಅಂದರೆ ನಾವು ಫೇಸ್ ಮಾಡಿರ್ತೀವಿ. ಆಮೇಲೆ ಅದರ ಅಡ್ಮಿನ್ಗೆ ಕಂಪ್ಲೇಂಟ್ ಕೊಟ್ಟರಂತೆ. ಇಲ್ಲಿ ಏನೋ ಒಂದು ಗಂಚಲ್ ನಡೆದಿದೆ ಅಲ್ಲಿ, ಆಯಿತಾ? ನಿಮಗೆ ಈಸಿ ಮೆಥಡ್ ಥರ ಇಲ್ಲ ಅದು, ಅರ್ಥ ಆಯ್ತಾ ನಿಮಗೆ? ಈಗ ಅದಕ್ಕೆ ಪೊನ್ನಣ್ಣ ಅವ್ರ ಹತ್ರ ಕೇಳಿದ್ರು ಮೊನ್ನೆ ಯಾರೋ, ಸರ್ ನಿಮ್ಮ ಹೆಸರು ಇದೆಯಲ್ಲ ಅಂತೇಳಿ ಡೆತ್ ನೋಟಲ್ಲಿ ಅಂತ. ಪೊನ್ನಣ್ಣ ಏನು ಹೇಳಿದ್ರು ಗೊತ್ತಾ? ಡೆತ್ ನೋಟ್ ಅಂದರೆ ಅವರು ಸಾಯುವಾಗ ಅವರ ಕಿಸೆಯಲ್ಲಿ ಸಿಕ್ಕಿದ್ರೆ ಅದು ಡೆತ್ ನೋಟು. ಇದು ಬೇಜಾನ್ ಗಟ್ಟಲೆ ಬರೆದಿದ್ದಾರೆ ಅವರು. ಇದು ಅವ್ರದ್ದು ಡೌಟ್ ಏನಿದೆ, ಬೇರೆಯವರೇ ಬರ್ದಿಟ್ಟವ್ರೆ, ಹಿಂಗೆಲ್ಲ ಇದೆ. ಅದು ಆರೋಪ ಪ್ರತ್ಯಾರೋಪ. ಅವರು ಲಾಯರ್ ಅಲ್ವಾ? ಅವ್ರು ಯಾರಿಗೆ ಲಾಯರ್? ಕಾನೂನು ಸಲಹೆಗಾರ. ಯಾರಿಗೆ? CM ಏನು ಹೇಳ್ತಿರ್ತಾರೆ? ನಾನ್ ಲಾಯರು ಅಂತಿರ್ತಾರೆ. ಅವ್ರಿಗೆ ಕಾನೂನು ಸಲಹೆಗಾರರು ಅಂತಂದ್ರೆ ಇವ್ರ ತಲೆ ಎಷ್ಟು ಓಡ್ತಾ ಇರ್ಬೋದು? ಮೂಢ ಹಗರಣ ಬಂದಾಗ ಇಷ್ಟೆಲ್ಲ ಕಿರಿಕಿರಿ ಆಯ್ತಲ್ಲ. ಮೂಢ ಹಗರಣ ಏನು ಸರ್ ಅಂತಂದ್ರೆ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವರು ಮೂಢ ಹಗರಣ ಆಯ್ತಾ. ಬನ್ನಿ ಈಗ ಅನುಕಾರ್ಯಪ್ಪ ಈಗಲೂ ಅದು ಎಲ್ಲಿ ತನಕ ಬಂದು ನಿಂತೆ. ಒಂದು, ಈಗ ಆತ್ಮಹತ್ಯೆ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಪೊನ್ನಣ್ಣ ಅವ್ರನ್ನ ಮಾತಾಡಿದಾಗ ಪೊನ್ನಣ್ಣ ಹೇಳಿದ ಮಾತನ್ನು ಹೇಳಿದೆ. ಅಂದರೆ ಅವ್ರದ್ದು ಹೆಂಗಿದೆ ಅಂದರೆ, ಇಲ್ಲ ಅದು ಡೆತ್ ನೋಟಲ್ಲ ಯಾರೋ ಬರೆದಿಟ್ಟಿದ್ದಾರೆ ಒಂದು ರೀತಿಯಲ್ಲಿ. ಆಮೇಲೆ ಈ ಸುಸೈಡ್ನ
ಹಿನ್ನೆಲೆ ಇದೆಯಲ್ಲ ಅದುವೇ ತುಂಬ ಡೌಟ್ ತರುವಂಥ ಸ್ಟೋರಿ ನನಗೆ. ನಾನು ಬಾಕಿ ವಿಚಾರಗಳನ್ನ ಕೇಳ್ತಾ ಇಲ್ಲ. ಅಲ್ರಿ ನಾಳೆ ಈಗ ನಮಗೆ ನಿಮಗೆ ಯಾರಿಗೆ ಆಗಿದೆ, ವಾಟ್ಸಪ್ಪಲ್ಲಿ ಏನೋ ಹಿಂಗೆ ಸ್ಟೋರಿ ಹಾಕಿದ್ದೀರಿ, ಅಡ್ಮಿನ್ ನೀನು ಬಾ ಕಂಪ್ಲೇಂಟ್ ಕೊಡ್ತೀನಿ, FIR ಆಗ್ತಿಂತಂದ್ರೆ ನೀವೇ ಇವಾಗ ನೀನು ಹಿಂಗೆ ಹೇಳ್ತೀರಲ್ವ, ನಾನಾದ್ರೆ ನೀನಾದ್ರೆ ಏನು ರೀ FIRಗೆಲ್ಲ ನನಗೆ ನಾನೇನು ಮಾಡಿ ಫೇಸ್ ಮಾಡೋಣ, ಏನದು ಹೆಂಗೆ ಅದು ತಂದ್ಬಿಟ್ಟು ಅಂತ ಕೇಳಲ್ವ ನಾವು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ ಅದಕ್ಕೆ. ಸೊ ಹಾಗಿರುವಾಗ ಅಲ್ಲೇ ಸ್ವಲ್ಪ ಫಿಶಿ ಇದೆ, ಅದು ಸ್ಟೋರಿನೇ ಫಿಶಿ ಇದೆ. ಸೊ ಹಾಗಾಗಿ ಇದು ಸ್ವಲ್ಪ ಡೈರೆಕ್ಟಾಗಿ ಒಬ್ಬ ಯಾರು ಸಂಬಂಧ ಇಲ್ಲ ಡೈರೆಕ್ಟಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳುವಾಗ ಏನೋ ಒಂದು ಆಗುತ್ತೆ, ಅಥವಾ ರಾಜಕೀಯ ಇದೆ ಮತ್ತೊಂದು. ನಾನು ಅನುಕರಪ್ಪನ ಹತ್ರ ಕೇಳೋದು, ಅನುಕರಪ್ಪ ಮಡಿಕೇರಿಯಲ್ಲಿ ಈ ವಿಷಯ ಯಾವ ರೀತಿ ಪ್ರಸ್ತಾಪಗಳಾಗ್ತಾ ಇದೆ ಅಂತೇಳಿ, ಅವ್ರು ಸರಿ ಅಂತನ ಇವ್ರು ಸರಿ ಅಂತನ, ಒಂದು ಒಂದು ಏನಂತಾರೆ ಅದಕ್ಕೆ, ಯಾವ ರೀತಿ ಪೋಟ್ರೆ ಆಗ್ತದೆ ಅಲ್ಲ ಏನಂತಾರೆ ಅದಕ್ಕೆ, ಇದುವೇ ಕರೆಕ್ಟಪ್ಪ ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ, ಇದುವೇ ಕರೆಕ್ಟ್ ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ, ಆ ಥರ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ವಿಷಯ ಅಂತೇಳಿ, ಅಥವಾ ಈಗಲೂ ಕೂಡ ಅದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಡೌಟ್ಗಳು ಆ ಥರ ಇದೆಯಾ? ಕನ್ಕ್ಲೂಷನ್ಗೆ ಬಂದಿದೆ. ಕನ್ಕ್ಲೂಷನ್ ತಾರ್ಕಿಕ ಅಂತ್ಯ. ಜಯಪ್ರಕಾಶ್, ಇದು ತಾರ್ಕಿಕ ಅಂತ್ಯಕ್ಕೆ ಸದ್ಯಕ್ಕಂತೂ ಬರುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇದು ರಾಜಕೀಯ ಕೆಸರಾಟಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಪೊನ್ನನ ಕೂಡ ಅದನ್ನು ಹೇಳ್ತಿದ್ದಾರೆ. ಅವರು ಡೆತ್ ನೋಟ್ ಇಲ್ಲ, ವಾಟ್ಸಪ್ಪಲ್ಲಿ ಬರೆದಿದ್ದಾರೆ. ಅವರು ಎಷ್ಟು ಹೊತ್ತಿಗೆ ಸುಸೈಡ್ ಮಾಡ್ಕೊಂಡಿದ್ದಾರೆ, ಯಾವ ಟೈಮಲ್ಲಿ ಇದು ವಾಟ್ಸಪ್ಪಲ್ಲಿ ಬೇರೆ ಫಾರ್ವರ್ಡ್ ಆಗಿದೆ, ಅದನ್ನೆಲ್ಲ ತನಿಖೆಯಿಂದ ಗೊತ್ತಾಗುತ್ತೆ. ತನಿಖೆಗೆ ಮೊದಲೇ ಇವರು ಯಾಕೆ ಈ ರೀತಿ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು. ಮತ್ತೆ KG ಬೋಪಯ್ಯನ ವಿರುದ್ಧ ಅವರು ನಿನ್ನೆ ಒಂದು ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಯಾಕೆಂದರೆ ತನಿಖಾಧಿಕಾರಿಗಳಿಗೆ ಕರೆ ಮಾಡಿ ಇದು ಒತ್ತಡವನ್ನು ಹೇರಿದ್ದಾರೆ KG ಬೋಪಯ್ಯ ಅಂತ ಹೇಳುವಂಥದ್ದು ಪೊನ್ನನವರಿಗೆ ಆರೋಪ ಮಾಡಿರುವಂಥದ್ದು. ನಿನ್ನೆ ನಾವು ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಅಧಿಕಾರ, ನಾವು ಇದುವರೆಗೂ ಯಾರಿಗೂ ಕರೆ ಮಾಡಿಲ್ಲ ಈ ಬಗ್ಗೆ. ಆದರೆ ಬೋಪಯ್ಯ ಅವರು ಹೇಳಿದ್ದಾರೆ. ಅಂದರೆ ಬೋಪಯ್ಯನವರು ಮತ್ತೆ ವಿರಾಜಪೇಟೆ MLA ಟಿಕೆಟ್ ಸಿಗುತ್ತೆ ಅಂತ ಕನಸು ಕಾಣ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ BJP ಅವರು ಅವರಿಗೆ ಅಂತ ಹೇಳುವಂಥದ್ದು ಒಂದು ಇದು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು BJP ಅವರು ಅವ್ರು ಕೌಂಟರ್ ಕೊಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ 11:30 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. KG ಬೋಪಯ್ಯ ಕೂಡ ಪತ್ರಿಕಾಗೋಷ್ಠಿಗೆ ಬರ್ತಾರೆ. ಮತ್ತು ನಾಡಿದ್ದು 9ಕ್ಕೆ ಇಲ್ಲಿ ಮತ್ತೆ BJP ಪ್ರತಿಭಟನೆ ಇದೆ. BJP ರಾಜ್ಯಾಧ್ಯಕ್ಷ ಪ್ರತಿಭಟನೆ ಇದೆ, ಅದರ ಬಗ್ಗೆ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಡೆತ್ ನೋಟ್ ಆಡಿಯೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಸ್ಟೋರಿ. ಇನ್ನು ಕ್ಯಾತಮಾರನಹಳ್ಳಿಯಲ್ಲಿ ಮಸೀದಿ ದಂಗಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆ, ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಅರೇಬಿಕ್ ಶಾಲೆಯ ಓಪನ್ಗೆ ಈಗ ವಿರೋಧ ಹೆಚ್ಚಾಗ್ತಾ ಇದೆ. ಹೀಗಾಗಿ ವಕೀಲರು ಹೈಕೋರ್ಟ್ ಮೆಟ್ಟಿಲಿರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮದರಸ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದೇ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಜಿಲ್ಲಾಧಿಕಾರಿ ಆದೇಶದ ವಿರುದ್ಧ ಹಿಂದೂ ಸಂಘಟನೆಗಳು ಈಗಾಗಲೇ ಕೆಂಡ ಕಾರ್ತಾ ಇವೆ. ಇದು ಕ್ಯಾತಮಾರನಹಳ್ಳಿಯಲ್ಲಿರುವಂತಹ ಜಾಗ. ಇಲ್ಲಿ ಈ ಅರೇಬಿಕ್ ಶಾಲೆಯ ಓಪನಿಂಗ್ಗೆ ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ವಕೀಲರೆಲ್ಲ ಸೇರಿಕೊಂಡು ಹೈಕೋರ್ಟ್ ಮೆಟ್ಟಿಲೇರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನೋಡಿ, ಅಲ್ಲಿ ಅಷ್ಟು ಸಂಖ್ಯೆಯಲ್ಲಿ ನಿನ್ನೆ ಆಕ್ರೋಶ ವ್ಯಕ್ತವಾಗಿದ್ದು, ಜನ ಸೇರಿದ್ದು. ಇಲ್ಲಿ ಮೈಸೂರಿನಲ್ಲಿ ಕ್ಯಾತಮಾರನಹಳ್ಳಿ ಅನ್ನುವಂತಹ ಜಾಗ, ಆ ಜಾಗದಲ್ಲಿ ಒಂದು ಅರೇಬಿಕ್ ಶಾಲೆಯನ್ನ ಓಪನ್ ಮಾಡುವಂತಹ ವಿಚಾರವೇ ಇಷ್ಟೆಲ್ಲ ಚರ್ಚೆಗೆ, ಆಯಾಮಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ಕ್ಯಾತಮಾರನಹಳ್ಳಿಯ ಮಸೀದಿ ದಂಗಲ್ ವಿವಾದ? ಅಲ್ಲಿ ಓಪನ್ ಆಗೋದಕ್ಕೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ? ಅಸಲಿಗೆ ಆ ಜಾಗ ಯಾರದ್ದು? ಹೀಗೆ ಹಲವು ಪ್ರಶ್ನೆಗಳಿದೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಬ. ವಿವಾದಿತ ಸ್ಥಳದಲ್ಲೇ ಅರೇಬಿಕ್ ಶಾಲೆಗೆ ಗ್ರೀನ್ ಸಿಗ್ನಲ್. ಡಿಸಿ ವಿರುದ್ಧ ವಕೀಲ ಹಮಾಭಾಸ್ಕರ್ ಕಿಡಿ. ಕ್ಯಾತಮಾರನಹಳ್ಳಿ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆಯನ್ನ ತೆರೆಯಲು ಮೈಸೂರು ಡಿಸಿ ಅನುಮತಿ ನೀಡಿದ್ದಕ್ಕೆ ವಕೀಲ ಹಮಾಭಾಸ್ಕರ್ ಕಿಡಿಕಾರಿದ್ದಾರೆ. ಕಾನೂನಿಗೆ ವಿರೋಧವಾಗಿ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಿದ್ದಾರಂತ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಂತ ವಕೀಲ ಹಮಾಭಾಸ್ಕರ್ ಕಾನೂನು ಸಮರದ ಎಚ್ಚರಿಕೆ ನೀಡಿದ್ದಾರೆ. ಹಾಗಿದ್ರೆ ವಕೀಲರು ಹೇಳಿದ್ದೇನು, ಮುಂದಿನ ಹೋರಾಟ ಹೇಗಿರಲಿದೆ ಅಂತ ನೀವೇ ನೋಡಿ. ಜಿಲ್ಲಾಧಿಕಾರಿಗಳು ಆದೇಶ ವಾಪಸ್ ಪಡಿಬೇಕು. ಜಿಲ್ಲಾಧಿಕಾರಿಗಳು ಏನು ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದಾರೆ, ಸದರಿ ಆದೇಶವನ್ನು ವಿತ್ಡ್ರಾ ಮಾಡಬೇಕು.
ಇದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳಲ್ಲಿ ಇವತ್ತು ಸಭೆ ಮನವಿಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶ ಏನಿದೆ, ಪೊಲೀಸ್ ಕಮಿಷನರ್ ಅವರು ನೀಡಿರುವ ವರದಿಗೆ ವಿರುದ್ಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಡಿಸಿ ವಿರುದ್ಧ ರಿಟ್ ಅಪೀಲ್. ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ನಾವು ರಿಟ್ ಅಪೀಲನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. ಜಿಲ್ಲಾಧಿಕಾರಿಗಳಿಂದಲೇ ಶಾಂತಿಗೆ ಧಕ್ಕೆ. ಪೊಲೀಸ್ ಕಮಿಷನರ್ ಅವರು ನೀಡುವ ವರದಿಗೆ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಕೋಮು ಸೌಹಾರ್ದತೆಯನ್ನು ಧಕ್ಕೆ ಹುಟ್ಟುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನ. ಒಬ್ಬರು ಪೊಲೀಸ್ ಕಮಿಷನರ್ ಅವರು ವರದಿ ಕೊಟ್ಟಾದಾಗ ಅದನ್ನು ಪರಿಶೀಲಿಸಬೇಕಾಗಿತ್ತು. ಅವರು ಪರಿಶೀಲಿಸದೆ ಯಾವ ಒತ್ತಡಕ್ಕೆ ಮಣಿದು ಇವತ್ತು ಈ ರೀತಿ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ. ಸಂವಿಧಾನಬದ್ಧ ಹೋರಾಟ ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿರುವಂಥ ಆದೇಶದ ವಿರುದ್ಧ ಹೋರಾಟ ಮಾಡುವ ಹಕ್ಕು ಕ್ಯಾತ್ಮಾನಹಳ್ಳಿಯ ಜನತೆಗಿದೆ. ಕ್ಯಾತ್ಮಾನಹಳ್ಳಿ ಜನತೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ 21ರ ಅಡಿಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಇವ್ರಿಗಿರೋದ್ರಿಂದ ಅವರು ಹೋರಾಟ ಮಾಡೇ ಮಾಡ್ತಾರೆ. ಅಹಿತಕರ ಘಟನೆಯಾದರೆ ಜಿಲ್ಲಾಡಳಿತವೇ ಹೊಣೆ. ಈಗ ಜಿಲ್ಲಾಧಿಕಾರಿಗಳು ಕಾನೂನು ವಿರುದ್ಧವಾಗಿ ಆದೇಶ ಮಾಡಿರೋದ್ರಿಂದ ಮುಂದೆ ಯಾವುದಾದ್ರೂ ಅಹಿತಕರ ಘಟನೆ ಆದರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಆಗ್ತದೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯಾಲಯದಲ್ಲಿ ಕ್ಯಾತ್ಮಾನಹಳ್ಳಿ ಜನತೆ ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ನಾವು ಅಪೀಲನ್ನು ಮಾಡ್ಕೊಳ್ತೇವೆ, ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ. ಒಟ್ಟಲ್ಲಿ ಯಾವುದೇ ಕಾರಣಕ್ಕೂ ಅರಬಿಕ್ ಶಾಲೆ ತೆರೆಯಲು ಬಿಡಲ್ಲ ಅಂತ ವಕೀಲರು ಹೇಳಿದ್ದು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ವಿನೋದ್ ಪಡವರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಇದು ಕ್ಯಾತ್ಮಾರ್ನಹಳ್ಳಿ ಅನ್ನುವಂಥ ಒಂದು ಜಾಗ, ಅಲ್ಲಿ ಒಂದು ಮಸೀದಿ. ಆ ಮಸೀದಿಯಲ್ಲಿ ಮದರಸಾ ಓಪನ್ ಮಾಡಬೇಕು ಅನ್ನುವಂಥದ್ದು ಮುಸ್ಲಿಂ ನಾಯಕರದ್ದು ಒಂದು ಹಕ್ಕೊತ್ತಾಯ. ಆದರೆ ಹಿಂದೂ ಮುಖಂಡರು ಹೇಳ್ತಾ ಇರೋದೇನಂತಂದರೆ ಅದು ವಿವಾದಿತ ಜಾಗ, ಅಲ್ಲಿ ಮಸೀದಿಯೂ ಇಲ್ಲ, ಮದರಸಾನೂ ಇಲ್ಲ, ನೀವು ಯಾವುದಕ್ಕೂ ಕೂಡ ಅನುಮತಿಯನ್ನು ನೀಡಬಾರ್ದು, ಇದನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತ. ಆದರೆ ಮುಸ್ಲಿಂ ಮುಖಂಡರು ಹೇಳ್ತಾ ಇರೋದೇನಂತಂದರೆ ಇದು ಮಸೀದಿ ಅಲ್ಲ, ನಮಗೆ ಅಲ್ಲಿ ಮದರಸಾ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ. ಯಾಕೆಂದರೆ ಈ ಜಾಗದಲ್ಲಿ ಮಸೀದಿ ಇಲ್ಲ, ಅದು ನಮ್ಮ ಜಾಗ, ನಾವಲ್ಲಿ ಮದರಸಾ ಮಾಡ್ತೀವಿ ಅಂತ ಹೇಳಿ. ಆದರೆ ಇವರು ಈ ಎಲ್ಲ ಕಾರ್ಯಕರ್ತರು, ಹಿಂದೂ ಸಂಘಟನೆಯವರು ಏನು ಹೇಳ್ತಿದ್ದಾರೆ ಅಂತಂದರೆ ಈ ಜಾಗ ವಿವಾದಿತ ಜಾಗ, ಇಲ್ಲಿ ಮಸೀದಿಯೂ ಬೇಡ, ಮದರಸಾನೂ ಬೇಡ. ಇದ್ರ ಜೊತೆಗೆ ಈ ಒಂದು 9 ವರ್ಷಗಳ ಹಿಂದೆ ಒಬ್ಬ RSS ಕಾರ್ಯಕರ್ತ ರಾಜೋನ್ ಅವರ ಕೊಲೆ ಅದೇ ಜಾಗದಲ್ಲಿ ನಡೆದಿತ್ತು. ಆವಾಗಿಂದ ಆ ಮಸೀದಿ ಬಹುತೇಕ ಕ್ಲೋಸ್ ಆಗಿದೆ. ಸೊ ಈಗ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ, ಅದು ಕ್ಲೋಸ್ ಆಗಿದೆ. ಅದೇ ರೀತಿ ಮುಂದುವರಿಲಿ, ಒಂದು ಲಾಜಿಕಲ್ ಎಂಡ್ ಬರೋವರೆಗೂ ಇಲ್ಲಿ ಯಾವುದೇ ರೀತಿ ಮಸೀದಿ ಆಗಲಿ ಮದರಸಾ ಆಗಲಿ ಯಾವುದು ಕೂಡ ಆಗಬಾರ್ದು ಅನ್ನುವಂಥದ್ದು ಇವರ ಆದೇಶ. ಈಗ ಇಲ್ಲಿ ಇವೆಲ್ಲವನ್ನೂ ಮೀರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಆ DC ಅವರು, ಇಲ್ಲ ನೀವು ಮದರಸಾ ಓಪನ್ ಮಾಡಿ ಅಂತ ಕೊಟ್ಟಿರುವಂಥ ಆದೇಶ ಈ ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇವರು ಆ್ಯಕ್ಚುಲಿ DC ಅವರು 2 ಸಮುದಾಯದವ್ರನ್ನ ಒಂದು ಶಾಂತಿ ಸಭೆ ಅಂತ ಕರೆದ್ರು, ಇಬ್ಬರನ್ನು ಕೂರಿಸಿ ಮಾತಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋಣ ಅಂತ ಹೇಳಿದರು. ಆವಾಗಲೂ ಕೂಡ ಇವರ ಹಕ್ಕೊತ್ತಾಯ ಇದೇ ಆಗಿತ್ತು, ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮದರಸಾಗೆ ಅನುಮತಿಯನ್ನು ಕೊಡಬೇಡಿ ಅಂತ. ಸೊ ಎಲ್ಲವನ್ನೂ ಮೀರಿ ಜಿಲ್ಲಾಧಿಕಾರಿಗಳು ಮದರಸಾಗೆ ಅನುಮತಿಯನ್ನು ಕೊಟ್ಟುಬಿಟ್ರು. ಸೊ ಆ ಆದೇಶದ ವಿರುದ್ಧವೇ ಈಗ ಇವರ ಈ ಒಂದು ಪ್ರತಿಭಟನೆ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಇವರು ಡಿಸೈಡ್ ಮಾಡಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡೋಣ. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ರಾಜಣ್ಣ ಮತ್ತು ರಾಜೇಂದ್ರ ವಿರುದ್ಧ ಹೈಕಮಾಂಡ್ ಗರಂ ಆಗಿರೋದು ಹನಿ ಟ್ರ್ಯಾಪ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ವರಿಷ್ಠರಿಗೆ ಒಂದು ರೀತಿ ಈ ಹನಿ ಟ್ರ್ಯಾಪ್ ವಿಚಾರ ತಲೆನೋವಾಗಿ ಕಾಡ್ತಾ ಇದೆ, ಮಂಡೆ ಬಿಸಿಗೆ ಕಾರಣ ಆಗಿದೆ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಪ್ಪ ಮಗ ನಿರ್ಧಾರ ಮಾಡಿರೋದು. ಸಾಕ್ಷಿ ಸಮೇತ ಹೈಕಮಾಂಡ್ಗೆ ರಾಜಣ್ಣ ಕಂಪ್ಲೇಂಟ್. ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಇದೇ ವಾರ ಕಂಪ್ಲೇಂಟ್ ಕೊಡ್ತಾರಂತೆ, ಅಪ್ಪ ಮಗ ಇಬ್ಬರೂ ಭೇಟಿಯಾಗಿ. ಒಂದು ರೀತಿ ನಾವು ಈ ಹಿಂದೆ ನೋಡಿದ್ವಿ, ಈ ಹನಿ ಟ್ರ್ಯಾಪ್ ಹೋಯ್ತು, ಕೊಲೆಗೆ ಸುಪಾರಿ. ಈಗ ಮತ್ತೆ ಇದೇ ಹನಿ ಟ್ರ್ಯಾಪ್ ವಿಚಾರವಾಗಿ ಅಪ್ಪ ಮಗ ಹೈಕಮಾಂಡ್ನ ಭೇಟಿ ಆಗ್ತಾರಂತೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲನೆ ಸೃಷ್ಟಿ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಇದೇ ವಾರ ಸಚಿವ ರಾಜಣ್ಣ ಮತ್ತು ಪುತ್ರ ಜೊತೆಯಾಗಿ ಹೋಗಿ ಹೈಕಮಾಂಡ್ ನಾಯಕರಿಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಇವರಿಗೆ ಕೊಲೆ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾರಂತೆ. ಏನಾಗುತ್ತೆ ಅಲ್ಲಿ ಬನ್ನಿ ನೋಡೋಣ. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಕೋಲಾಹಲ.
ಇದೇ ವಾರ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ. ರಾಜ್ಯ ರಾಜಕೀಯದಲ್ಲಿ ಎದ್ದಿದ್ದ ಹನಿ ಟ್ರ್ಯಾಪ್ ಬಿರುಗಾಳಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಅಂಗಳ ತಲುಪಿದೆ. ಹನಿ ಟ್ರ್ಯಾಪ್ ಪ್ರಕರಣ ವಿಚಾರವಾಗಿ ಹೈಕಮಾಂಡ್ ಗರಂ ಆಗಿರುವ ಹಿನ್ನೆಲೆ ಹೈಕಮಾಂಡ್ಗೆ ದೂರು ನೀಡಲು ಸಚಿವ ರಾಜಣ್ಣ ನಿರ್ಧರಿಸಿದ್ದಾರಂತೆ. ಎಸ್, ಇದೇ ವಾರ ಸಚಿವ ರಾಜಣ್ಣ ಹಾಗೂ ಪುತ್ರ ರಾಜೇಂದ್ರ ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಗುಜರಾತ್ನಲ್ಲಿ ಎಐಸಿಸಿ ಅಧಿವೇಶನ ನಡೆಯಲಿದ್ದು ಈ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ನಿರ್ಧಾರ ಕೈಗೊಂಡಿದ್ದಾರಂತೆ. ಒಂದು ವೇಳೆ ಗುಜರಾತ್ನಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯವಾಗದಿದ್ರೆ ದೆಹಲಿಗೆ ತೆರಳಿ ದೂರು ನೀಡಲು ರಾಜಣ್ಣ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ತಮ್ಮ ಬಳಿ ಇರುವ ಸಾಕ್ಷಿ ಸಮೇತ ಹೈಕಮಾಂಡ್ಗೆ ಮನವರಿಕೆ ಮಾಡಲು ನಿರ್ಧರಿಸಿದ್ದಾರೆಂತ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಈ ಹನಿ ಟ್ರ್ಯಾಪ್ ಸುನಾಮಿಯಲ್ಲಿ ಕೊಚ್ಚಿ ಹೋಗೋರು ಯಾರು, ಉಳಿಯೋರು ಯಾರು ಅನ್ನೋದು ರಾಜಣ್ಣ ದೂರು ನೀಡಿದ ಬಳಿಕವೇ ಗೊತ್ತಾಗಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಮತ್ತೊಂದು ಕಡೆ ನಿಮ್ಗೆ ಗೊತ್ತಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಪಂಚಮಸಾಲಿ ಸಮುದಾಯದಲ್ಲಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ನಿಮಗೆ ಜಯಮೃತ್ಯುಂಜಯ ಸ್ವಾಮೀಜಿ ಮೊದಲಿಂದಲೂ ಕೂಡ ವಿಶೇಷವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದರು. ಪಂಚಮಸಾಲಿ ಹೋರಾಟಗಳಾಯಿತು, ಅದರಲ್ಲಿ ಜಯಮೃತ್ಯುಂಜಯ ಸ್ವಾಮಿ ಇದ್ದಾರೆ, ಆಮೇಲೆ ಯಾರು ಜಯಮೃತ್ಯುಂಜಯ ಸ್ವಾಮೀಜಿ, ಆನಂತರ ಹರಿಹರದ ಸ್ವಾಮೀಜಿ, ವಚನಾನಂದ ಸ್ವಾಮೀಜಿ, ಆಮೇಲೆ ನಿರಾಣಿ ಪೊಲಿಟಿಕಲಿ, ಆಮೇಲೆ ಯತ್ನಾಳ್ ಅವರು, ಆಮೇಲೆ ಕಾಶಪ್ಪನವರು ಕಾಂಗ್ರೆಸ್ಸಲ್ಲಿದ್ದಾರೆ. ಹೆಬ್ಬಾಳ್ಕರ್ ಅವರು ಇದ್ದಾರೆ ಈ ಮೀಸಲಾತಿ ಹೋರಾಟದಲ್ಲಿ. ಯತ್ನಾಳ್ BJP, ನಿರಾಣಿ BJP, ಕಾಶಪ್ಪನವರು ಕಾಂಗ್ರೆಸ್. ಮತ್ತೊಮ್ಮೆ ಇದರ ಬಗ್ಗೆ ಹೇಳ್ತೀನಿ. ಪಂಚಮಸಾಲಿ ಪೀಠ ಏನಿದೆ ಅದನ್ನು ಸ್ಥಾಪನೆ ಮಾಡಿದ್ದು ಕಾಶಪ್ಪನವರವರ ತಂದೆ ಜಯಮೃತ್ಯುಂಜಯ ಸ್ವಾಮೀಜಿ, ಆನಂತರ ವಚನಾನಂದ ಸ್ವಾಮೀಜಿ ಅವರೆಲ್ಲ ಆ ಪೀಠಕ್ಕೆ ಸೇರಿದಂಥವ್ರು. ಈ 2A ಹೋರಾಟದಲ್ಲಿ ಭಾಳ ಮುಂಚೂಣಿಯಲ್ಲಿದ್ದರು. ಆಗ BJP ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೂ ಕೂಡ ಕಾಶಪ್ಪನವರ ನೇತೃತ್ವದಲ್ಲಿ ದೊಡ್ಡ ಹೋರಾಟಗಳಾಯಿತು. ಆಮೇಲೆ ಅರಮನೆ ಮೈದಾನದಲ್ಲಿ ಭಾಳ ದೊಡ್ಡ ಹೋರಾಟ ಆಯಿತು. ಆ ಹೋರಾಟದ ನಡುವೆ ಕೂಡ ನಿರಾಣಿ ವರ್ಸಸ್ ಯತ್ನಾಳ್ ಅನ್ನೋದು ಕೂಡ ಇತ್ತು. ಆದರೆ ಅರಮನೆ ಮೈದಾನದಲ್ಲಿ ಆ ಕಾರ್ಯಕ್ರಮಗಳಾದಾಗ ಯಾವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣಕ್ಕೆ ಎದ್ದು ನಿಂತರು, ಓ ಅಂತ ಜನಗಳು ಬಹಳ ದೊಡ್ಡ ರೀತಿಯಲ್ಲಿ ಬೆಂಬಲ ಕೊಟ್ಟರು. ಅಷ್ಟು ಬೆಂಬಲ ನಿರಾಣಿ ಅವ್ರಿಗೂ ಸಿಗಲಿಲ್ಲ. ಆದರೆ ಅವರೇನು ಬೈಫರ್ಕೇಟ್ ಮಾಡ್ಕೊಂಡಿದ್ದಾರೆ, ಈ ಸ್ವಾಮಿ ನನಗೆ, ಆ ಸ್ವಾಮಿ ನನಗೆ ಅಂತೇಳಿ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಜಯಮೃತ್ಯುಂಜಯ ಸ್ವಾಮೀಜಿ ವಿಪರೀತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದು ವಿಜಯಾನಂದ ಕಾಶಪ್ಪನವರಿಗೆ ನನ್ನ ಕೆರಳಿಸಿದೆ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಅವರದು. ನೀವು ಹಿಂಗೆ ಮಾತಾಡ್ತಾ ಇದ್ರೆ ಮನೇಲಿ ಇಟ್ಕೊಳ್ಳಿ, ನಾವು ಬೇರೆ ಸ್ವಾಮೀಜಿಗಳನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನೀವು ಹೇಳ್ಬೋದು, ವಿಜಯಾನಂದ ಕಾಶಪ್ಪನವ್ರು ಯಾರು ಹೇಳಲಿಕ್ಕೆ ನಾವು ಬೇರೆ ಸ್ವಾಮೀಜಿ ಆಯ್ಕೆ ಮಾಡ್ಕೋತೀವಿ? ಯಾಕಂದರೆ ಆ ಮಠ ಇದು ಪೀಠ ಸ್ಥಾಪನೆ ಆಗಿದ್ದೆ ಅವರ ಫ್ಯಾಮಿಲಿಯಿಂದ. ಹಾಗಾಗಿ ಅವರಿಗೆ ಸ್ವಲ್ಪ ಅದರ ಮೇಲಿನ ಹೋಲ್ಡ್ ಜಾಸ್ತಿ ಇದೆ. ಪಂಚಮಸಾಲಿ ಸಮಾಜ ಇವರನ್ನು ಗುರುಗಳನ್ನಾಗಿ ಮಾಡಿದೆ. ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡುತ್ತೆ. ಅದು ಬಂದರೆ ಅದು ಕೂಡ ಹಾಗೇ ಆಗುತ್ತೆ, ಕಾದು ನೋಡಿ ಅಂಥೇಳಿ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಅದು ಕಂಪ್ಲೀಟ್ಲಿ ಪಾಲಿಟಿಸೈಸ್ ಆಗ್ತಾ ಇದೆ. ಒಂದು ಪೀಠ ಪಾಲಿಟಿಸೈಸ್ ಆಗ್ತಾ ಇದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಇವರೇ ವಿಜಯಾನಂದ ಕಾಶಪ್ಪನವರು, ಇವರ ಫ್ಯಾಮಿಲಿ, ಇವರ ತಂದೆಯೇ ಆ ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರು. ಯಾಕೆಂದರೆ ಅವ್ರು ಮಾಡಿದ ಉದ್ದೇಶವೇ ಅದು. ಈಗ ಸಾಧಾರಣವಾಗಿ ಮಠ ಎಲ್ಲ ಯಾಕಾಗತ್ತೆ ಅಂತಂದರೆ ನಮ್ಮ ಏನು ಸಮುದಾಯ ಬೆಳಿಬೇಕು, ಮತ್ತೊಂದಾಗಬೇಕು ಅಂತ. ಬಟ್ ಇದು ರಾಜಕೀಯ ಸ್ಥಾನಮಾನಗಳಿಗಾಗಿ ಪಂಚಮಸಾಲಿ ಗಳಿಗೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗಬೇಕು. ಓನ್ಲಿ ಪಂಚಮಸಾಲಿ ಅದು ವಿಚಾರ. ಅದಕ್ಕೆ ನಾನೊಮ್ಮೆ ಇವರಿಬ್ಬರು ಸ್ವಾಮೀಜಿಗಳನ್ನು ಕೇಳಿದ್ದೆ. ಯಾರು ಜಯಮೃತ್ಯುಂಜಯ ಸ್ವಾಮಿ ಮತ್ತು ವಚನಾನಂದ ಸ್ವಾಮಿಗಳು ಇಬ್ಬರದೊಂದು ಇಂಟರ್ವ್ಯೂ ಇತ್ತು. ಅಂದರೆ ಇದೇ ನಿಮಗೆ ಬೇರೆ ಬೇರೆ ಸಮುದಾಯದವರು ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ರೆ ನೀವು ಆಶೀರ್ವಾದ ಮಾಡ್ತೀರಾ ಇಲ್ಲ ಅಂತ ಕೇಳಿದ್ದೇನೆ. ಪಂಚಮಸಾಲಿಗಳು ಮಾತ್ರ ಮಾಡಬೇಕಂತ ಕೇಳಿದೆ. ಅವ್ರು ಭಾಳ ನಕ್ಕಿದ್ರು ಅದಕ್ಕೆ. ನಾನೇನಂದರೆ ಸ್ವಾಮೀಜಿಗಳಂತಂದರೆ ಎಲ್ಲರಿಗೂ ಅಲ್ವ, ಅದು ನೀವು ಹೆಂಗೆ ಪರ್ಟಿಕ್ಯುಲರ್ ಒಂದು ಸಮುದಾಯಕ್ಕೆ ಹೆಂಗೆ ಸ್ವಾಮೀಜಿ ಆಗ್ತೀರಿ? ಇಲ್ಲ, ನಮ್ಮ ಸಮುದಾಯ ಕೂಡ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿರುವಂಥದ್ದು ಅಂತೇಳಿ. ಬನ್ನಿ ಇದರ ಬಗ್ಗೆ ಒಂದು ವಿಶೇಷ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಇವತ್ತು ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ
ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದೀಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು? ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಎಷ್ಟು ಪಾಲಿಟಿಸೈಸ್ ಮಾಡ್ತಾರೆ ಅಂತಂದರೆ, ಇದೇ ವಿಜಯಾನಂದ ಕಾಶಪ್ಪನವ್ರು ಈಗ ಸೈಲೆಂಟು. ಈಗ ಅವರ ಹೋರಾಟಗಳಿಲ್ಲ. ಬಿಕಾಸ್ ಕಾಂಗ್ರೆಸ್, ಯಾಕಂದರೆ ಅವ್ರಿಗೂ ಅಲ್ಲಿ ಏನೋ ಮಂತ್ರಿ ಆಗಬೇಕು ಮತ್ತೊಂದು ಆಸೆ ಇದೆ. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಮ್ಮ ವಿಜಯಾನಂದ ಕಾಶಪ್ಪನವ್ರು ಏನು ಸಿಂಹ ಗರ್ಜನೆ, ಈಗೇನು ಇಲ್ಲ. ನನಗನ್ಸುತ್ತೆ ಇವ್ರನ್ನ ಟ್ರಿಗರ್ ಮಾಡಿರುವಂಥ ವಿಚಾರ. ಈಗ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಏನು ಹೇಳ್ತಿದ್ದಾರೆ ಹೋದಲ್ಲಿ ಬಂದಿಲ್ಲ ಅಂತಂದರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಪಂಚಮಸಾಲಿ ಸಮುದಾಯ ಸಹಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಅವರು ಪಂಚಮಸಾಲಿ ಸಮುದಾಯ ಸಹಿಸೋದಿಲ್ಲ, ಪಂಚಮಸಾಲಿ ಸಮುದಾಯ. ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಹೇಳಿದ್ರಲ್ಲ, ಅದೇ ಯಾರಿಗೆ? ನಿರಾಣಿಯವರು ಒಳ್ಳೆಯವನಿದ್ದಾನೆ, ನಿರಾಣಿಯವರನ್ನ ಮಂತ್ರಿ ಮಾಡಿಲ್ಲ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಯಾರು ಕೂತಿದ್ದಾರೆ? ಯಡಿಯೂರಪ್ಪ ಹಿಂಗೆ ಇದ್ಕೊಂಡು ನಿರಾಣಿಯನ್ನು ಮಂತ್ರಿ ಮಾಡಿ ವಚನ. ಹೌದು, ನಾನು ಅದೇ ಹೇಳಿದ್ದೆ. ಇವರಿಬ್ಬರ ನಡುವೆ ಹೆಂಗಿರುತ್ತೆ, ಇವರ ಬಗ್ಗೆ ಹೇಳಿದ್ರಲ್ಲ, ಅವ್ರ ಬಗ್ಗೆ. ನೀವು ನಿರಾಣಿಯನ್ನ ಮಂತ್ರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಪಂಚಮಸಾಲಿಗಳು ನಿಮ್ಮನ್ನ ದೂರ ಮಾಡಬೇಕಾಗತ್ತೆ ಹೇಳೋದು ಅವರು ಹಿಂಗೆ ತಟ್ಟಿ ಹೊಡೆದ್ಬಿಟ್ರು. ಅವರಿಬ್ಬರಿಗೆ ಸ್ವಾಮೀಜಿ ಇದೆ, ಈಗ ವಿಜಯಂತ ಕಾಶಪ್ಪನವರಿಗೆ ಸ್ವಾಮೀಜಿ ಇಲ್ಲ. ಯಾಕಂದ್ರೆ ಇವರ ಫ್ಯಾಮಿಲಿ ಆ ಪೀಠ ಮಾಡಿದ್ದು. ಸೊ ಹಾಗಾಗಿ ಇವರು ಕೂಡ ಬಿಜೆಪಿ ಇದ್ದಾಗ ಭಯಂಕರ ಸ್ವರ ಇತ್ತು, ಈಗ ಇಲ್ಲ. ಇಲ್ಲಿ ಪಂಚಮಸಾಲಿ ಸಮುದಾಯದ ನಾಯಕ ಆಗೋದಕ್ಕೂ ಕೂಡ ಈ ರೀತಿಯ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಕಾಶಪ್ಪನವರ. ಯಾರಿಗೂ ನಾಯಕ ಆಗಬೇಕು ಅಂತಿಲ್ಲ, ಎಲ್ರಿಗೂ ಮಂತ್ರಿ ಆಗ್ಬೇಕಲ್ಲ. ಯಾಕಂದ್ರೆ ಸಮುದಾಯವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿಗಳು. ಬೇಕಾಗಿಲ್ಲ ಅಂತ ಅವ್ರಿಗೆ. ಈಗ ಅವ್ರಿಗೆ ಏನು ಗೊತ್ತಾ, ಈಗ ಸಮುದಾಯಗಳು ಕೂಡ ಯಾಕೆ ಬೇಕು? ರಾಜಕೀಯ ಲಾಭಕ್ಕಾಗಿನೇ ಬೇಕು. ಆಮೇಲೆ ರಾಜಕೀಯ ಲಾಭಕ್ಕಾಗಿನೇ ಮಾಡಿದ ಪೀಠ ಕೂಡ. ನಾ ಹೇಳ್ತಿರೋದು ಈಗ ಈ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಪಂಚಮಸಾಲಿ ಸಮುದಾಯ ಸಹಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಸಮುದಾಯದ ಅಭಿಪ್ರಾಯವನ್ನು ಹೇಳೋದಕ್ಕೆ ನೀವ್ಯಾರು? ಹಾಗಿದ್ರೆ ನಾವೇನು ಇಲ್ವಾ ಲೆಕ್ಕಕ್ಕೆ? ನಮ್ಮನ್ನು ಲೆಕ್ಕಕ್ಕೆ ತಗೋಬೇಕಲ್ವಾ ನೀವು? ಅದನ್ನೇ ರಾಜಕೀಯ ಅಂತ ಹೇಳ್ತಿರೋದು. ಅದಕ್ಕೆ ನಿಮ್ಮನ್ನೇ ಚೇಂಜ್ ಮಾಡ್ಬಿಡ್ತೀವಿ ಲೆಕ್ಕಕ್ಕೆ ಅವ್ರು ಮಾತಾಡ್ತಿರೋದು. ಆಗ ಈಗ ಇವ್ರು ಮಾತಾಡಿದ್ರಲ್ಲ, ಇವ್ರು ಪಂಚಮಸಾಲಿ ಸಮುದಾಯವನ್ನು ಕೇಳಿ ಮಾತಾಡಿದ್ರ ವಿಜಯಾನಂದ ಕಾಶಪ್ಪನವರು? ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯವನ್ನು ಕೇಳದೆ ಮಾತಾಡಿದ್ರು ಅಂತ ವಿಜಯಾನಂದ ಕಾಶಪ್ಪನವರು ಹೇಳದಿದ್ರೆ, ವಿಜಯಾನಂದ ಕಾಶಪ್ಪನವರು ಯಾರು ಸಮುದಾಯದ ಬಗ್ಗೆ ಮಾತಾಡಕ್ಕೆ? ಸೊ ಇವರ ಪಾಯಿಂಟ್ ಆಫ್ ತಂದೆಯವರು ಪೀಠ ಮಾಡಿದ್ದಾರೆ ಅಂತ ತಕ್ಷಣ ಸಮಾಜ ಎಲ್ಲ ಅವರ ಅಂಡರ್ಗೆ ಬಂತ? ಇವ್ರಿಗೆ ಅವ್ರು ಹೇಳ್ತಾ ಇರೋದು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಬಿಡಿ ನಮ್ಮ ಸಮುದಾಯನ ಅಂತ. ಅಲ್ಲ, ಅದು ಅವ್ರಿಗೂ ಇವ್ರಿಗೂ ಅನ್ವಯ ಆಗುತ್ತೆ. ಇವ್ರು ಯಾಕೆ ಈಗ ಹೋರಾಟ ಮಾಡ್ತಾ ಇಲ್ಲ? 2A ಹೋರಾಟ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ? ಯಾಕಂದ್ರೆ ಇವರಿಗೆ ನಾಳೆ ಮಂತ್ರಿ ಆಗೋದು ಕೈ ತಪ್ಪು ಹೋಗುತ್ತೆ, ಅವ್ರು ಬೈತಾರೆ. ನಿಜವಾಗಿದ್ರೆ ಹೋಲ್ಡ್ ಇಟ್ಕೊಂಡಿರೋದು ಯಾರು? ಸಿದ್ದರಾಮಯ್ಯ ಆಗಿದ್ರೆ. ಇದು ಸಮುದಾಯದ ಹೋಲ್ಡ್ ಇಟ್ಕೊಂಡಿರೋದು ಯಾರು? ಸಿದ್ದರಾಮಯ್ಯ ಹೋರಾಟವನ್ನು ಕಡಿಮೆ ಮಾಡಿ, ಇಲ್ಲಾಂದ್ರೆ ಮಂತ್ರಿ ಮಾಡಲ್ಲ ಅಂತ ಅವ್ರು ಹೇಳಿದ ತಕ್ಷಣ ಸರಿಯಾಗ್ಬಿಡ್ತದೆ. ಸಮುದಾಯಗಳು ಹಂಗೆ ಬರಬಾರ್ದು. ಸಮುದಾಯ, ನೀನು ಕಾಂಗ್ರೆಸ್, ನೀನು ಬಿಜೆಪಿ, ನೀನು JDS, ನೀನು ಯತ್ನಾಳ, ನೀನು ನಿರಾಣಿನೋ, ನೀನು ವಿಜಯಾನಂದ ಕಾಶಪ್ಪನವರ. ಇನ್ನು ಮಂಡ್ಯದ ಮೇಲುಕೋಟೆಯಲ್ಲಿ ವೈರಮಡಿ ಸಡಗರ. ರಾತ್ರಿ 8:30ಕ್ಕೆ ವೈರಮಡಿ ಉತ್ಸವಕ್ಕೆ ಅದ್ದೂರಿ ಚಾಲನೆ ಸಿಗುತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಜರುಗುವ ವೈರಮಡಿ ಬ್ರಹ್ಮೋತ್ಸವ ಖಜಾನೆಯಿಂದ ಮೇಲುಕೋಟೆ ದೇವಸ್ಥಾನದತ್ತ ಆಭರಣ ಲೆಕ್ಕ, ಪ್ರಥಮ ಪೂಜೆ ಬಳಿಕ ಸ್ಥಾನಿಕರಿಗೆ ಹಸ್ತಾಂತರ, ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ, ದಾರಿಯುದ್ದಕ್ಕೂ ಸಿಗುವ ಗ್ರಾಮಗಳಲ್ಲಿ ಪೂಜೆ, ವೈರಮಡಿ ಆಭರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಇವತ್ತು ರಾತ್ರಿ
ಚಲುನಾರಾಯಣ ಸ್ವಾಮಿ ವೈರಮುಡಿ ಉತ್ಸವ ನಡೀತದೆ. ಅದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದೆಡೆ ಮಂಡ್ಯ ನಗರದ ಜಿಲ್ಲಾ ಖಜಾನೆಯಲ್ಲಿದ್ದಂತ ವೈರಮುಡಿ ಹಾಗೂ ರಾಜಮುಡಿ ಕಿರೀಟವನ್ನ ಮೇಲುಕೋಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಮೇಲುಕೋಟೆಗೆ ತೆಗೆದು ಹೋಗುವಂತ ಮಾರ್ಗ ಮಧ್ಯೆ ಸಿಗುವಂತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಏನು ವೈರಮುಡಿ ಕಿರೀಟಕ್ಕೆ ಪೂಜೆ ಸಲ್ಲಿಸುವಂತ ಅವಕಾಶವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡಿಕೊಟ್ಟಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸದ್ಯ ಮಂಡ್ಯ ತಾಲೂಕಿನ ಇಂಡುವಾಳು ಗ್ರಾಮದಲ್ಲಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಪೂಜೆ ಸಲ್ಲಿಸಿದ ಬಳಿಕ ಈಗ ಮತ್ತೆ ದೇವಾಲಯದ ವಾಹನಕ್ಕೆ ವೈರಮುಡಿ ಹಾಗೂ ರಾಜಮುಡಿ ಕಿರೀಟಗಳನ್ನ ಅಂದ್ರೆ ತೆಗೆದುಕೊಳ್ತಾ ಇರುವಂತದ್ದು. ಅಲ್ಲಿಂದ ನೇರವಾಗಿ ಏನು ಮೇಲುಕೋಟೆಗೆ ಹೋಗುವಂಥದ್ದು. ಮೇಲುಕೋಟೆಗೆ ಹೋಗುವ ಮಾರ್ಗ ಮಧ್ಯೆ ಸಿಗುವಂತಹ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಳಿಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಏನು ಆಭರಣಗಳನ್ನು ಪರಿಶೀಲನೆ ಮಾಡಿ ಆನಂತರ ಚಲುನಾರಾಯಣ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಅಂದರೆ ಸ್ಥಾನಿಕರಿಗೆ ಆಭರಣಗಳನ್ನು ಹಸ್ತಾಂತರ ಮಾಡಲಾಯಿತು. ಬಳಿಕ ಮಂಡ್ಯ ನಗರದ ಪ್ರಸಿದ್ಧ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ವೈರಮುಡಿ ಹಾಗೂ ರಾಜಮುಡಿ ಕಿರೀಟಗಳನ್ನು ಕೊಂಡೊಯ್ದು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಇದೀಗ ಮಂಡ್ಯ ನಗರವನ್ನು ಬಿಟ್ಟಿರುವಂಥ ರಾಜಮುಡಿ ಹಾಗೂ ವೈರಮುಡಿ ಕಿರೀಟಗಳು ಸದ್ಯ ಇಂಡುವಾಳು ಗ್ರಾಮದಿಂದ ಈಗ ಮತ್ತೆ ಪಾಸ್ ಆಗಿರುವಂಥದ್ದು. ಮುಂದೆ ಸಿಗುವಂತೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಂಜೆ 5 ಗಂಟೆ ವೇಳೆಗೆ ಮೇಲುಕೋಟೆಗೆ ವೈರಮುಡಿ ಕಿರೀಟ ಹಾಗೂ ಚಿನ್ನಾಭರಣಗಳು ತಲುಪುವಂಥದ್ದು. ವಜ್ರಖಚಿತ ವೈರಮುಡಿ ಕಿರೀಟ ಏನು ಮೇಲುಕೋಟೆಗೆ ತಲುಪ್ತಿದ್ದಂತೆ ಅಲ್ಲಿ ದೇವಾಲಯದ ಆಡಳಿತ ಮಂಡಳಿ ಬರಮಾಡಿಕೊಳ್ಳಲಾಗ್ತದೆ. ಬಳಿಕ 7 ಗಂಟೆಗೆ ಪರ್ಕಾವಣೆ ಆರಂಭ ಆಗುವಂಥದ್ದು. 8 ಗಂಟೆಗೆ ಚಲುನಾರಾಯಣ ಸ್ವಾಮಿಗೆ ವಜ್ರಖಚಿತ ವೈರಮುಡಿ ಕಿರೀಟವನ್ನು ಧಾರಣೆ ಮಾಡಿ ಆನಂತರ ಉತ್ಸವವನ್ನು ಆರಂಭಿಸುವಂಥದ್ದು. ಗರುಡಾರೂಢನಾದಂತಹ ಚಲುನಾರಾಯಣ ಸ್ವಾಮಿಯನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ ಕಳೆದ 1 ವಾರದಿಂದಲೇ ಆಂಧ್ರ ಪ್ರದೇಶ, ತಮಿಳುನಾಡು ಸೇರಿದಂತೆ ಸಾಕಷ್ಟು ಕಡೆಯಿಂದ ಭಕ್ತರು ಬಂದಿರುವಂಥದ್ದು. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂಥ ಸಾಧ್ಯತೆ ಇದೆ. ಇವತ್ತಿನ ಉತ್ಸವದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇವೆಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.